ಇವತ್ತು ನಮ್ಮದು ಡೇ 6 ಒಂದು VA ಪ್ರಿಪರೇಷನ್ ಜರ್ನಿಯಲ್ಲಿದ್ದೀವಿ. ಸೊ ಟೋಟಲ್ ಆಗಿ ಇವಾಗ ಡೇ 1 ಹಿಡ್ಕೊಂಡು ಡೇ 6 ತನಕ ನಾವು ಆಲ್ರೆಡಿ ಇವಾಗ ಪ್ರಾಕ್ಟೀಸ್ ಕ್ವಶನ್ಸ್ಗಳೆಲ್ಲ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಬಂದುಬಿಟ್ಟು ನಮ್ಮದು ಡೇ 6 ಪ್ರಿಪ್ರೇಷನ್ ಜರ್ನಿ. ಐ ಹೋಪ್ ನಿಮ್ಮ ಪ್ರಿಪ್ರೇಷನ್ ಜರ್ನಿ ಕರೆಕ್ಟಾಗಿ ನಡೀತಾ ಇದೆ ಅನ್ಕೋತೀನಿ. ಯಾಕಂದರೆ ಎಕ್ಸಾಮ್ಸು ಇನ್ನೇನು ಅಕ್ಟೋಬರ್ನಲ್ಲಿ ಎಕ್ಸಾಮ್ಸ್ಗಳಿದ್ದಾವೆ. ಸೊ ಈ ಒಂದು ಸೀರೀಸಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಇವಾಗ ಇನಿಷಿಯಲ್ ಆಗಿ ಒಂದು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ ಲಾಸ್ಟ್ ಇಯರ್ ಯಾವ ರೀತಿ ಕ್ವಶನ್ಸ್ಗಳು ಬಂದಿದ್ದು, ಹಾಗೆ ಮುಂಬರುವ ಎಕ್ಸಾಮ್ಸ್ಗಳಲ್ಲಿ ಯಾವ ರೀತಿ ಕ್ವಶನ್ಸ್ಗಳನ್ನು ಬರ್ತವೆ ಅಂತ ನೋಡ್ತಾ ಇದ್ದೀವಿ. ಸೊ ಈ ಸೀರೀಸ್ ಆದಮೇಲೆ ನಾವು ಇದೇ ರೀತಿ ಒಂದು ಮಾಡೆಲ್ ಒಂದು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಸೊ ಈ ಸೀರೀಸನ್ನು ಕರೆಕ್ಟಾಗಿ ಪ್ರಾಪರಾಗಿ ಫಾಲೋ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಈ ಕ್ವಶನನ್ನು ನೋಡಿದಾಗ ಇದು ಎದ್ರ ಬಗ್ಗೆ ಕೇಳಿದಾರಪ್ಪ ಅಂದರೆ ಒಂದು ಪ್ಯಾರಾ ಒಲಿಂಪಿಕ್ ಬಗ್ಗೆ ಈ ಕ್ವಶನನ್ನು ಕೇಳಿದ್ದಾರೆ. ಏನು ಕೇಳಿದ್ದಾರೆ ಅಂದರೆ, ಕೆಳಗಿನವುಗಳಲ್ಲಿ ಒಂದು ಪ್ಯಾರಿಸ್ ಏನು ಒಲಿಂಪಿಕ್ 2024ರಲ್ಲಿ ಏನು ನಡೀತಲ್ಲ, ಸೊ ಅದರ ಒಂದು ಸಮಾರೋಪ ಒಂದು ಸಮಾರಂಭದಲ್ಲಿ ಭಾರತದ ಒಂದು ಧ್ವಜವನ್ನು ಎತ್ತಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಇದು ಒಂದು ಕ್ವಶನ್ನು ಏನು ಒಂದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರ್ತಕ್ಕಂತಹ ಆ ಟೈಮಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್ನು. ಬಟ್ ಇದು ಯಾವ ರೀತಿ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಪ್ಯಾರಾ ಒಲಿಂಪಿಕ್ಸ್ ಬಗ್ಗೆ ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಏನು ಕೇಳಿದ್ದಾರೆ ಅಂದರೆ, ಧ್ವಜವನ್ನು ಹೊತ್ತವರು ಯಾರು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 1 ನೋಡೋದಾದರೆ ಏನು ಕೊಟ್ಟಿದ್ದಾರೆ ಅಂದರೆ, ಮನು ಭಾಸ್ಕರ್ ಮತ್ತು PR ಶ್ರೀಜೇಶ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿನಲ್ಲಿ ಯಾರು ಕೊಟ್ಟಿದ್ದಾರೆ ಅಂದರೆ, ನೀರಜ್ ಚೋಪ್ರಾ ಹಾಗೂ PR ಶ್ರೀಜೇಶ್ ಅಂತ ಕೊಟ್ಟಿದ್ದಾರೆ. ಹಾಗೆ ಆಪ್ಷನ್ 3 ನೋಡಿದಾಗ ನೀವು ಮನು ಭಾಸ್ಕರ್ ಮತ್ತು ವಿನೇಶ್ ಅದು ಪೊಕಾಟ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ 4 ಸ್ವಪ್ನಿಲ್ ಕುಸಾಲೆ ಮತ್ತು ಅಮನ್ ಸೆಹಾವ್ರತ್ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಟೋಟಲ್ ಆಗಿ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಒಂದು ಪೇರ್ಗಳ ಯಾರು ಒಂದು ಧ್ವಜವನ್ನು ಹೊತ್ತು ಹಿಡಿದವರು ಅಂತ ಕೇಳಿದ್ದಾರೆ. ಸೊ ಈ ಕ್ವಶನ್ ಬಂದರೆ ನಿಮಗೆ ಫಸ್ಟು ಆನ್ಸರ್ ಮಾಡಿ, ಆದ ನಂತರ ಈಗ ಒಂದು ಕ್ವಶನ್ಸ್ಗೆ ಆನ್ಸರನ್ನು ನೋಡಿ. ಸೊ ಇದಕ್ಕೆ ಸರಿಯಾದ ಉತ್ತರ ನೀವು ನೋಡೋದಾದರೆ ಆಪ್ಷನ್ 1 ಕರೆಕ್ಟ್ ಆನ್ಸರ್. ಮನು ಭಾಸ್ಕರ್ ಮತ್ತು PR ಶ್ರೀಜೇಶ್ ಇವರು ಒಂದು ಪ್ಯಾರಾ ಒಲಿಂಪಿಕ್ ನಡೆದಿರ್ತಕ್ಕಂತಹ ಒಂದು ಪ್ಯಾರಿಸ್ನಲ್ಲಿ 2024ರ ಒಂದು ಸಮಾರೋಪ ಸಮಾರಂಭದಲ್ಲಿ ಭಾರತದಿಂದ ಧ್ವಜವನ್ನು ಹೊತ್ತವರು ಮನು ಭಾಸ್ಕರ್ ಮತ್ತು PR ಶ್ರೀಜೇಶ್. ಸೊ ಇದ್ರ ಬಗ್ಗೆ ವಿವರವನ್ನು ನೋಡೋದಾದರೆ, ಸೊ ಈ ಒಂದು ವಿವರಣೆ ತುಂಬ ಇಂಪಾರ್ಟೆಂಟು. ಮುಂಬರುವ ಎಕ್ಸಾಮ್ಸ್ಗಳಲ್ಲಿ ಒಂದು ಬೇರೆ ಬೇರೆ ಕ್ವಶನ್ಸ್ಗಳನ್ನು ಕೇಳ್ಬೋದು. ಒಂದು ರೀತಿ ಒಂದು ಕಡೆ ಬರೆದಿಟ್ಕೊಳ್ಳಿ, ಸೊ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನೋಡೋದಾದರೆ ಪ್ಯಾರಿಸ್ ಒಲಿಂಪಿಕ್ 2024 ಒಂದು ಕ್ರೀಡಾಕೂಟ ಒಂದು ಸಮಾರೋಪ ಸಮಾರಂಭವು 2024 ಆಗಸ್ಟ್ 11ರಿಂದ ದ ಪ್ಯಾರಿಸ್ನ ಒಂದು ಸ್ಟಾಡ್ ಡೆ ಫ್ರಾನ್ಸ್. ಸೊ ಈ ವರ್ಡನ್ನು ನೆನಪಿಟ್ಕೊಳ್ಳಿ, ಸ್ಟಾಡ್ ಡೆ ಫ್ರಾನ್ಸ್ ಕ್ರೀಡಾಂಗಣದಲ್ಲಿ ನಡೆಯಿತು. ಸೊ ನಾನು ಈ ವರ್ಡನ್ನು ಏನು ಹೈಲೈಟ್ ಮಾಡಿದ್ದೀನಲ್ಲ, ಈ ಒಂದು ವರ್ಡ್ ಎಕ್ಸಾಮ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ಟಾಡ್ ಡೆ ಫ್ರಾನ್ಸ್ ಒಂದು ಯಾವ ಒಂದು ಕ್ರೀಡಾಂಗಣದಲ್ಲಿ ನಡೆದಿದೆ ಅಂತ ಕೇಳಿದಾಗ ಒಂದು ಸ್ಟಾಡ್ ಡೆ ಫ್ರಾನ್ಸ್. ಅದೇ ರೀತಿ ನೀವು ನೋಡ್ಬೋದು, ಭಾರತೀಯ ಒಂದು ಒಲಿಂಪಿಕ್ ಸಂಘ IOA ಮನು ಭಾಸ್ಕರ್ ಮತ್ತು PR ಶ್ರೀಜೇಶ್ ಅವರನ್ನು ಸಮಾರೋಪ ಸಮಾರಂಭಕ್ಕೆ ಭಾರತದ ಒಂದು ಜಂಟಿ ಧ್ವಜಧಾರಕರಾಗಿ ಆಯ್ಕೆ ಮಾಡಿದ್ದು. ಅಂದರೆ ಟೋಟಲ್ ಆಗಿ ಇಬ್ಬರನ್ನ ಯಾರು ಅಂದರೆ ಭಾರತೀಯ ಒಂದು ಒಲಿಂಪಿಕ್ ಸಂಘ ಮನು ಭಾಸ್ಕರ್ ಮತ್ತು PR ಶ್ರೀಜೇಶ್ ಅವರನ್ನು ಸೆಲೆಕ್ಟ್ ಮಾಡಿತು ಅಂತ ಹೇಳಿದ್ದಾರೆ. ಸೊ ನೀವು ನೋಡ್ಬೋದು, ಆರಂಭದಲ್ಲಿ ಮನು ಭಾಸ್ಕರ್ ಅವರೊಂದಿಗೆ ನೀರಜ್ ಚೋಪ್ರಾ ಧ್ವಜಧಾರಕರಾಗಿ ನಿರೀಕ್ಷಿಸಿತು. ಅಂದರೆ ಫಸ್ಟು ಏನು ಡಿಸೈಡ್ ಮಾಡಿದ್ರೆ, ಮನು ಭಾಸ್ಕರ್ ಮತ್ತು ನೀರಜ್ ಚೋಪ್ರಾ ಅವರನ್ನು ಧ್ವಜಧಾರಕರಾಗಿ ಒಂದು ನಿರೀಕ್ಷಿಸಲಾಗಿತ್ತು ಅಂತ ಕೇಳಿದ್ದಾರೆ. ಸೊ ಈ ಹೆಸರನ್ನು ಕೂಡ ನೆನಪಿಟ್ಕೊಳ್ಳಿ, ನೀರಜ್ ಚೋಪ್ರಾ. ಸೊ ಆದರೆ ಅವರು ಒಂದು ಪ್ಯಾರಿಸ್ನಿಂದ ಮರಳದ ಕಾರಣ IOA ಏನು ಮಾಡುತ್ತಪ್ಪ ಅಂದರೆ PR ಶ್ರೀಜೇಶ್ ಅವರನ್ನು ನೇಮದರ್ಶನವಾಗಿ ಮಾಡಿತು ಅಂತ ಹೇಳಿದ್ದಾರೆ. ಸೊ ಅವರೊಂದು ಬರದ ಕಾರಣ ಏನು ಮಾಡಿದ್ರು, PR ಶ್ರೀಜೇಶ್ ಅವರನ್ನು ಒಂದು ನಾಮನಿರ್ದೇಶನ ಮಾಡಿತು ಅಂತ ಹೇಳುತ್ತೆ. ಸೊ ಭಾರತಕ್ಕೆ ಕಂಚಿನ ಪದಕ ಗೆಲ್ಲಲು ನೆರವಾದ ನಂತರ ಅಂತಾರಾಷ್ಟ್ರೀಯ ಒಂದು ಹಾಕಿಯಿಂದ ಒಂದು ನಿವೃತ್ತರಾದ ಒಂದು ಶ್ರೀಜೇಶ್ ಅವರ ಒಂದು ಅದ್ಭುತ ಒಂದು ವ್ಯಕ್ತಿ ಜೀವನಕ್ಕೆ ಗೌರವ ಸಲ್ಲಿಸುವ ಉದ್ದೇಶವು ಈ ಒಂದು ನಿರ್ಧಾರದ ಹಿಂದೆ ಇತ್ತು ಅಂತ ಹೇಳಿದ್ದಾರೆ.
ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು ಇವಾಗ. ನೆಕ್ಸ್ಟ್ ಕ್ವಶನ್ ಯಾವುದ್ರ ಬಗ್ಗೆ ಕೇಳಿದ್ದಾರೆ ಅಂದರೆ ಜನರಲ್ ಎಲೆಕ್ಷನ್ ಒಂದು 18th ಲೋಕಸಭಾ ಏನು ಒಂದು ಚುನಾವಣೆ ನಡೀತಲ್ಲ ಅದ್ರ ಬಗ್ಗೆ ಕೇಳಿದ್ದಾರೆ. ಸೊ ಈ ಕ್ವಶನ್ ನಾನು ಯಾಕೆ ಇನ್ಕ್ಲೂಡ್ ಮಾಡಿದ್ದೀನಿ ಅಂದರೆ ಸೊ ನಿಮಗೆ ಗೊತ್ತಾಗುತ್ತೆ ಎಲೆಕ್ಷನ್ ಬಗ್ಗೆ ಯಾವ ರೀತಿ ಕ್ವಶನ್ಸ್ಗಳು ಬರ್ತವೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಈ ಕ್ವಶನನ್ನು ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಈ ಕ್ವಶನನ್ನು ಒಂದು ಸರ್ತಿ ಓದ್ಬಿಟ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ಕೆಳಗಿನವುಗಳಲ್ಲಿ 18ನೇ ಒಂದು ಸಭೆಯಲ್ಲಿ ಅತಿ ಹೆಚ್ಚು ಒಂದು ಸಂಸತ್ತನ್ನು ಹೊಂದಿರುವಂತಹ ಒಂದು ಪಕ್ಷ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ವಿಚ್ ಆಫ್ ದ ಫಾಲೋವಿಂಗ್ ಪಾರ್ಟಿ ಹ್ಯಾಸ್ ದಿ ಹೈಯೆಸ್ಟ್ ನಂಬರ್ ಆಫ್ MPs ಇನ್ ದ 18th ಲೋಕಸಭಾ ಅಂತ ಕೇಳಿದ್ದಾರೆ. ಯಾವ ಒಂದು ಪಾರ್ಟಿ ಅತಿ ಹೆಚ್ಚು ಒಂದು MP ಸೀಟ್ಗಳನ್ನು ಗೆದ್ದಿದೆ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ಎ NDA, ಆಪ್ಷನ್ ಬಿ ಇಂಡಿಯಾ, ಆಪ್ಷನ್ 3 BJP, ಆಪ್ಷನ್ 4 TDP. ಸೊ ಇದಕ್ಕೆ ಸರಿಯಾದ ಉತ್ತರ ನೀವು ನೋಡೋದಾದರೆ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ, ಭಾರತೀಯ ಜನತಾ ಪಕ್ಷ. ಸೊ ಇದ್ರ ಬಗ್ಗೆ ಒಂದು ವಿವರಣೆಯನ್ನು ನೋಡೋದಾದರೆ ಒಂದು 18ನೇ ಒಂದು ಲೋಕಸಭಾ ಒಂದು ಏನು ಚುನಾವಣೆ ಇತ್ತು 2024ರ ಒಂದು ಸಾರ್ವಜನಿಕ ಚುನಾವಣೆ. ಸೊ ಅದನ್ನು ಏನು ಅನ್ಬೋದು ಜನರಲ್ ಎಲೆಕ್ಷನ್ ನಂತರ ರಚನೆ ಆಗಿತ್ತು. ಅಂದರೆ 2024ರ ಒಂದು ಸಾರ್ವಜನಿಕ ಚುನಾವಣೆ ಏನಿದೆ ಅದರ ಆದ ನಂತರ ಒಂದು 18ನೇ ಒಂದು ಲೋಕಸಭಾ ವನ್ನು ರಚನೆ ಮಾಡಿದರು ಅಂತ ಹೇಳಿದ್ದಾರೆ. ಅಂದರೆ ಭಾರತೀಯ ಒಂದು ಜನತಾ ಪಕ್ಷ BJP ಏನಿದೆ ಟೋಟಲಾಗಿ ಎಷ್ಟು ಸೀಟನ್ನು ಪಡೆದುಕೊಂಡಿತ್ತು ಅಂದರೆ 240 ಸ್ಥಾನಗಳನ್ನು ಪಡೆದುಕೊಂಡಿತ್ತು. ಸೊ ಅತಿ ದೊಡ್ಡ ಏಕೈಕ ಒಂದು ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿತು. ಸೊ ಟೋಟಲ್ ಆಗಿ ಇದೇ ಹೈಯೆಸ್ಟು ಒಂದು ಸ್ಥಾನಗಳನ್ನು ಗಳಿಸಿತು. ಸೊ ಟೋಟಲ್ ಆಗಿ ಎಷ್ಟು ಅಂದರೆ 240 ಸೀಟ್ಸ್ಗಳನ್ನು ಗೆದ್ದಿತ್ತು. ಸೊ 2024ರ ಒಂದು 18ನೇ ಒಂದು ಲೋಕಸಭಾನಲ್ಲಿ. ಸೊ ಆದರೆ ಇದು ಸ್ವತಃ 272 ಒಂದು ಸಂಪೂರ್ಣ ಬಹುಮತ ಪಡೆಯಲಿಲ್ಲ. ಸೊ ಟೋಟಲ್ ಆಗಿ ನೀವು ಬಹುಮತ ಪಡೆಯಬೇಕಂದ್ರೆ ಟೋಟಲ್ ಆಗಿ ಎಷ್ಟು ಇರಬೇಕಂದ್ರೆ 272 ಸೀಟ್ಗಳು ಇರಬೇಕು. ಸೊ ಈ ಸಂಖ್ಯೆಯನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿಟ್ಕೊಳ್ಳಿ. ಸೊ ನಂತರ ಏನಾಗುತ್ತೆ ಅಂದರೆ ಮೈತ್ರಿಕೂಟವನ್ನು ಇವರು ಬೆಂಬಲಿಸೋದೊಂದಿಗೆ ಸೊ NDA ಮೂಲಕ ಸರ್ಕಾರವನ್ನು ರಚಿಸಿತು ಅಂತ ಹೇಳ್ತಾರೆ. ಸೊ BJP ಮತ್ತು NDA ಜೊತೆ ಸೇರಿ ಏನಾಗುತ್ತೆ ಒಂದು ಮೈತ್ರಿಕೂಟ ಮಾಡಿಬಿಟ್ಟು 272 ನಂಬರನ್ನು ಅಚೀವ್ ಮಾಡ್ತು ಅಂತ ಹೇಳಿದ್ದಾರೆ. ಸೊ ಈ 272 ನಂಬರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮುಂದಿನ ಕ್ವಶನ್ ನೋಡೋಣ ಇವಾಗ. ಈ ಕ್ವಶನನ್ನು ಪ್ಯಾರಾ ಒಲಿಂಪಿಕ್ 2024ರ ಒಂದು ಸಂಬಂಧಿಸಿದ ಬಗ್ಗೆ ಪರಿಗಣಿಸಿ ಅಂತ ಹೇಳಿದ್ದಾರೆ. ಅಂದರೆ 2024ರಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ಯಾರಾ ಒಲಿಂಪಿಕ್ಸ್ ಬಗ್ಗೆ ಈ ಕ್ವಶನನ್ನು ಕೇಳಿದ್ದಾರೆ. ಏನು ಕೇಳಿದ್ದಾರೆ ಅಂತ ನೋಡೋದಾದರೆ ಕೆಳಗಿನ ಹೇಳಿಕೆಗಳನ್ನು 2024 ಒಂದು ಪ್ಯಾರಾ ಒಲಿಂಪಿಕ್ ಸಂಬಂಧಿಸಿದಂತೆ ಪರಿಗಣಿಸಿ ಅಂತ ಹೇಳಿದ್ದಾರೆ. ಅಂದರೆ ಟೋಟಲ್ ಆಗಿ 4 ಒಂದು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಆ 4 ಆಪ್ಷನ್ಸ್ಗಳನ್ನು ಕೊಟ್ಟು ಯಾವ ಒಂದು ಕರೆಕ್ಟ್ ಆಪ್ಷನ್ ಅಂತ ಕೇಳಿದ್ದಾರೆ. ಸೊ ಯಾವುದ್ರ ಬಗ್ಗೆ ಅಂದರೆ ಪ್ಯಾರಾ ಒಲಿಂಪಿಕ್ 2024. ಸೊ ಈ ಕ್ವಶನ್ನ ನೋಡಿದಾಗ ನಿಮಗೂ ಗೊತ್ತಾಗುತ್ತೆ ಯಾವ ರೀತಿ ಒಂದು ಪ್ಯಾರಾ ಒಲಿಂಪಿಕ್ಸ್ಗಳಾಗಿರ್ಬೋದು ಒಂದು ಸ್ಪೋರ್ಟ್ಸ್ ಬಗ್ಗೆ ಒಂದು ಜಾಸ್ತಿ ಕ್ವಶನ್ಸ್ಗಳು ಬರ್ತವೆ. ಸೊ ನಾನು ಮುಂಬರೋ ಒಂದು ವೀಡಿಯೋಸ್ಗಳಲ್ಲಿ ನಾನು ಈ ಕರೆಂಟ್ ಅಫೇರ್ಸ್ಗಳನ್ನು ಹಿಡ್ಕೊಂಡು ಇಲ್ಲಿ ತನಕ ಈ ಒಂದು ವರ್ಷದಲ್ಲಿ ಯಾವ್ಯಾವ ರೀತಿ ಸ್ಪೋರ್ಟ್ಸ್ ನಡೆದಿದ್ದಾವೆ ಅವುಗಳನ್ನೆಲ್ಲವನ್ನು ಲಿಸ್ಟ್ ಮಾಡಿಬಿಟ್ಟು ಸೊ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಎಕ್ಸಾಮ್ಸ್ಗೆ ಯಾವ್ಯಾವ ಬರ್ತಾವಂತ ಒಂದು ಮುಂಬರುವ ವೀಡಿಯೋಸ್ಗಳಲ್ಲಿ ನಾನು ವೀಡಿಯೋ ಮಾಡೇ ಹಾಕ್ತೀನಿ. ಸೊ ಈ ಸೀರೀಸನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಸೊ ಇವಾಗ ಆಪ್ಷನನ್ನು ನೋಡೋದಾದರೆ ನೀವು ಆಪ್ಷನ್ 1ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಪ್ಯಾರಾ ಒಲಿಂಪಿಕ್ ಹೆಲ್ಡ್ ಇನ್ ದ ಪ್ಯಾರಿಸ್ ಕ್ಯಾಪಿಟಲ್ ಸಿಟಿ ಆಫ್ ದಿ ಫ್ರಾನ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಪ್ಯಾರಾ ಒಲಿಂಪಿಕ್ ಎಲ್ಲಿ ನಡೆಯುತ್ತೆ ಅಂತ ಹೇಳಿದ್ದಾರೆ ಅಂದರೆ ಫ್ರಾನ್ಸ್ನಲ್ಲಿ ಈ ಪ್ಯಾರಾ ಒಲಿಂಪಿಕ್ಕು ನಡೆಯುತ್ತೋ ಹಾಗೂ ಈ ಫ್ರಾನ್ಸ್ ಒಂದು ಕ್ಯಾಪಿಟಲ್ ಸಿಟಿ ಯಾವುದು ಪ್ಯಾರಿಸ್ ಅಂತ ಹೇಳಿದ್ದಾರೆ. ಅದೇ ರೀತಿ ನೀವು ಆಪ್ಷನ್ 2ನಲ್ಲಿ ಏನು ಹೇಳಿದ್ದಾರೆ ಅಂದರೆ ಇದು 5 ವರ್ಷಕ್ಕೊಮ್ಮೆ ನಡೆಯುತ್ತೆ ಅಂತ ಹೇಳಿದ್ದಾರೆ. ಇನ್ನು ಆಪ್ಷನ್ ಸಿ ಅನ್ನು ನೋಡಿದಾಗ ಫಾರ್ ದ ಫಸ್ಟ್ ಟೈಮ್ ಇಂಡಿಯಾ ಸ್ಪೋರ್ಟ್ಸ್ಮನ್ಶಿಪ್ಸ್ ಹ್ಯಾಸ್ ಟು ಸೆಕ್ಯೂರ್ ದ ಮೆಡಲ್ಸ್ ಇನ್ ದಿ 2024 ಪ್ಯಾರಾ ಒಲಿಂಪಿಕ್. 2024ರ ಒಂದು ಪ್ಯಾರಾ ಒಲಿಂಪಿಕ್ಕಲ್ಲಿ ಮೊದಲ ಬಾರಿಗೆ ಏನಾಗಿದೆ ಅಂದರೆ ಭಾರತ ಒಂದು ಕ್ರೀಡಾಕೂಟ ಏನಿದೆ ಅತಿ ಹೆಚ್ಚು ಪದಕಗಳನ್ನು ಗೆದ್ದಿದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ತನಕ ನೀವು ನೋಡೋದಾದರೆ ಭಾರತ ಅತಿ ಹೆಚ್ಚು ಒಂದು ಪದಕ ಯಾವುದರಲ್ಲಿ ಗೆದ್ದಿದೆ ಅಂದರೆ 2024ರಲ್ಲಿ ಗೆದ್ದಿದೆ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಇದು ಸರಿನಾ ಅಥವಾ ತಪ್ಪ ನೆಕ್ಸ್ಟ್ ನೋಡೋಣ. ಸೊ ಇನ್ನು ಆಪ್ಷನ್ ಡಿ ಅನ್ನು ನೀವು ಓದೋದಾದರೆ ಚೈನಾ, ಬ್ರಿಟನ್ ಹಾಗೂ USA.
ಸೊ ಇವು ಮೂರು ರೆಸ್ಪೆಕ್ಟಿವ್ಲಿ ಆರ್ ದ 3 ಕಂಟ್ರೀಸ್ ವಿಚ್ ಓನ್ ದ ಹೈಯೆಸ್ಟ್ ನಂಬರ್ ಆಫ್ ದ ಮೆಡಲ್ಸ್. ಅಂದರೆ ಅತಿ ಹೆಚ್ಚು ಪದಕಗಳನ್ನು ಗೆದ್ದಂತಹ ಒಂದು 3 ರಾಷ್ಟ್ರಗಳ ಕ್ರಮವಾಗಿ ನೋಡೋದಾದರೆ ನೀವು ಚೈನಾ, ಆಮೇಲೆ ಬ್ರಿಟನ್ನು, ಆಮೇಲೆ ಏನು ಅಮೇರಿಕಾ ಅಂತ ಕೊಟ್ಟಿದ್ದಾರೆ. ಸೊ ಇವು 3 ರಾಷ್ಟ್ರಗಳು ಏನು ಅತಿ ಹೆಚ್ಚು ಪದಕಗಳನ್ನು ಗೆದ್ದಿದೆ ಅಂತ ಹೇಳಿದ್ದಾರೆ. ಸೊ ನೋಡಿ, ನಿಮಗೆ 2000 ಪ್ಯಾರಾ ಒಲಿಂಪಿಕ್ಗಳ ಬಗ್ಗೆ ಈ ರೀತಿಯ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಅಂದರೆ ನೀವು ಡೀಟೇಲ್ ಆಗಿ ಒಂದು ಡೀಟೇಲ್ ಅಂದರೆ ಅಷ್ಟು ಡೆಪ್ತಾಗಿ ನೋಡ್ಕೊಳ್ಳೋದೇನಿಲ್ಲ, ಮೇಲಿನ ಮೇಲೆ ಒಂದು ಹೈಲೈಟ್ಸ್ಗಳನ್ನು ನೋಡ್ಕೊಂಡ್ರೆ ಈ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋಕ್ಕೆ ಆಗಬಹುದಾಗಿತ್ತು. ಸೊ ಈ ಕ್ವಶನನ್ನು ನೋಡೋದಾದರೆ ಇದಕ್ಕೆ ಸರಿಯಾದ ಒಂದು ನೆಕ್ಸ್ಟ್ ಈ ಆಪ್ಷನ್ಸ್ಗಳನ್ನು ನೋಡಿಬಿಟ್ಟು ಆನ್ಸರ್ ಮಾಡಿ. ಸೊ ಇಲ್ಲಿ ಆಯ್ಕೆಗಳಿದ್ದಾವೆ, ಈ ಆಯ್ಕೆಗಳನ್ನು ನೋಡಿಬಿಟ್ಟು ಆನ್ಸರ್ ಮಾಡಿ. ಸೊ ಇದಕ್ಕೆ ಸರಿಯಾದ ಉತ್ತರ ನೀವು ನೋಡೋದಾದರೆ ಆಪ್ಷನ್ 1 ಈಸ್ ಕರೆಕ್ಟ್ ಆನ್ಸರ್. ACD ಆರ್ ಕರೆಕ್ಟ್. ಅವ್ರು ಏನು ಹೇಳಿದ್ದಾರೆ ಅಂದರೆ ಯಾವ ಒಂದು ಸ್ಟೇಟ್ಮೆಂಟು ಕರೆಕ್ಟ್ ಸ್ಟೇಟ್ಮೆಂಟು ಇದರಲ್ಲಿ ಅಂತ ಹೇಳಿದ್ದಾರೆ. ಎ ಮತ್ತು ಸಿ ಆ್ಯಂಡ್ ಡಿ, ACD. ಸೊ ಬಿ ಆಪ್ಷನ್ನು ಇದರಲ್ಲಿ ರಾಂಗ್. ಸೊ ಇದು ಯಾಕೆ ರಾಂಗ್ ಅಂತ ನಾವು ವಿವರಣೆಯನ್ನು ನೋಡೋಣ. ಸೊ ಅದಕ್ಕಿಂತ ಮೊದಲು ಈ PDF ನಿಮಗೆ ಏನಾದರೂ ಬೇಕಾಗಿದ್ದರೆ ಹಾಗಾಗಿ ಈ ವಿಡಿಯೋ ನೋಟಿಫಿಕೇಷನ್ನು ಪ್ರತಿಯೊಂದು VA ಎಕ್ಸಾಮ್ ನೋಟಿಫಿಕೇಷನ್ ಆಗಿರ್ಬೋದು, ನಮ್ಮ ಈ ಒಂದು ಟೆಲಿಗ್ರಾಮ್ ಆ್ಯಪಲ್ಲಿ ನಾನು ಈ PDFಗಳಾಗಿರ್ಬೋದು ವಿಡಿಯೋ ನೋಟಿಫಿಕೇಷನ್ ಹಾಕ್ತೀನಿ. ಸೊ ಈ ಒಂದು ಚಾನಲ್ಗೆ ಜಾಯ್ನ್ ಆಗಬೇಕಾದ್ರೆ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಟೆಲಿಗ್ರಾಮ್ ಆ್ಯಪ್ ಅಲ್ಲಿ ಜಾಯ್ನ್ ಆಗಿ ಸೊ ಈ PDFಗಳನ್ನು ನಾನು ಎಲ್ಲ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಸ್ಟೇಟ್ಮೆಂಟ್ ವೈಸು ಯಾವ ರೀತಿ ಒಂದು ಸ್ಟೇಟ್ಮೆಂಟ್ ಕರೆಕ್ಟು ರಾಂಗು ಅಂತ ನೋಡ್ಕೊತಾ ಹೋಗೋಣ. ಸ್ಟೇಟ್ಮೆಂಟ್ 1 ಏನು ಕೊಟ್ಟಿದ್ದಾರೆ ಅಂದರೆ ಒಂದ್ಸತಿ ಓದಿ ಗೊತ್ತಾಗುತ್ತೆ. ಸ್ಟೇಟ್ಮೆಂಟ್ 1 ಏನು ಕೊಟ್ಟಿದ್ರು ಅಂದರೆ ಪ್ಯಾರಾ ಒಲಿಂಪಿಕ್ ಹೆಲ್ಡ್ ಎಟ್ ಪ್ಯಾರಿಸ್, ಕ್ಯಾಪಿಟಲ್ ಆಫ್ ಫ್ರಾನ್ಸ್ ಅಂತ ಕೊಟ್ಟಿದ್ರು. ಅಂದರೆ ಪ್ಯಾರಾ ಒಲಿಂಪಿಕ್ ಎಲ್ಲಿ ನಡೆಯಿತು ಅಂದರೆ ಪ್ಯಾರಿಸ್ನ ಒಂದು ಫ್ರಾನ್ಸ್ ಅಲ್ಲಿ ನಡೆಯಿತು ಅಂತ ಕೊಟ್ಟಿದ್ದಾರೆ. ಇದು ಸ್ಟೇಟ್ಮೆಂಟ್ ಏನು ಸರಿಯಾಗಿದೆ. ಈ ಸ್ಟೇಟ್ಮೆಂಟು ಸರಿಯಾದ ಉತ್ತರ. ಸೊ ನೀವು ನೋಡೋದಾದರೆ ಒಂದು 2024 ಒಂದು ಸಮ್ಮರ್ ಒಲಿಂಪಿಕ್ಸ್. ಸೊ 2024 ಏನು ನಡೀತಲ್ಲ ಅದು ಯಾವುದು ಅಂದರೆ ಸಮ್ಮರ್ ಒಲಿಂಪಿಕ್, ಅಂದರೆ ಬೇಸಿಗೆ ಒಂದು ಪ್ಯಾರಾ ಒಲಿಂಪಿಕ್. ಸೊ ಪ್ಯಾರಿಸ್ ನಗರದಲ್ಲಿ 2024 ಒಂದು ಆಗಸ್ಟ್ 28ರಿಂದ ಹಿಡಿದು ಸೆಪ್ಟೆಂಬರ್ 8ರವರೆಗೆ ನಡೆಯಿತು. ಸೊ ಆಗಸ್ಟ್ 28ಕ್ಕೆ ಸ್ಟಾರ್ಟ್ ಆಗಿ ಒಂದು ಸೆಪ್ಟೆಂಬರ್ 8ರವರೆಗೆ ನಡೆಯಿತು ಅಂತ ಹೇಳಿದ್ದಾರೆ. ಒಂದು ಪ್ಯಾರಿಸ್ನ ಮೊದಲ ಬಾರಿಗೆ ಬೇಸಿಗೆ ಪ್ಯಾರಾ ಒಲಿಂಪಿಕ್ ಆತಿಥ್ಯ ವಹಿಸಿತು ಅಂತ ಹೇಳಿದ್ದಾರೆ. ಸೊ ಈ ಸ್ಟೇಟ್ಮೆಂಟನ್ನು ಕರೆಕ್ಟಾಗಿ ಓದ್ರಿ. ಪ್ಯಾರಿಸ್ನ ಮೊದಲ ಬಾರಿಗೆ ಬೇಸಿಗೆ ಒಂದು ಪ್ಯಾರಾ ಒಲಿಂಪಿಕ್ಸ್ಗೆ ಆತಿಥ್ಯ ವಹಿಸಿತು ಅಂತ ಹೇಳಿದ್ದಾರೆ. ಅಂದರೆ ಪ್ಯಾರಿಸ್ ಹೋಸ್ಟ್ ದಿ ಸಮ್ಮರ್ ಒಲಿಂಪಿಕ್ಸ್ ಫಾರ್ ದ ಫಸ್ಟ್ ಟೈಮ್ ಏನು ಮಾಡಿತು ಪ್ಯಾರಿಸ್ ಏನು ಮಾಡಿದೆ ಅಂದರೆ ಇದು ಸಮ್ಮರ್ ಪ್ಯಾರಾ ಒಲಿಂಪಿಕ್ಕನ್ನು ಒಂದು ಹೋಸ್ಟ್ ಮಾಡಿದೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟನ್ನು ಓದೋಣ. ನೆಕ್ಸ್ಟ್ ಸ್ಟೇಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಪ್ರತಿ 5 ವರ್ಷಕ್ಕೊಮ್ಮೆ ಈ ಒಂದು ಪ್ಯಾರಾ ಒಲಿಂಪಿಕ್ ನಡೆಯುತ್ತೆ ಅಂತ ಹೇಳಿದ್ದಾರೆ. ಸೊ ಇದು ಒಂದು ರಾಂಗ್ ಸ್ಟೇಟ್ಮೆಂಟ್. ಯಾಕೆ ರಾಂಗ್ ಅಂದರೆ ಪ್ರತಿ 4 ವರ್ಷಕ್ಕೊಮ್ಮೆ ಈ ಪ್ಯಾರಾ ಒಲಿಂಪಿಕ್ಕು ನಡೆಯುತ್ತೆ. ಸೊ ಅದಕ್ಕೆ ಈ ಒಂದು ಆಪ್ಷನ್ನು ಏನು ರಾಂಗ್. ಸೊ ನೆಕ್ಸ್ಟ್ ಆಪ್ಷನ್ಸ್ ಹೋಗೋಣ. ಇವಾಗ ಈ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಮೊದಲ ಬಾರಿಗೆ ಭಾರತ ಕ್ರೀಡಾಕೂಟವು 2024 ಒಂದು ಪ್ಯಾರಾ ಒಲಿಂಪಿಕ್ಕಲ್ಲಿ ಅತಿ ಹೆಚ್ಚು ಪದಕಗಳನ್ನು ಗೆದ್ದಿದೆ ಅಂತ ಹೇಳಿದ್ದಾರೆ. ಅತಿ ಹೆಚ್ಚು ಪದಕಗಳನ್ನು ಗೆದ್ದಿದೆ ಅಂತ ಹೇಳಿದ್ದಾರೆ. ಸೊ ಈ ಆಪ್ಷನ್ ಹೌದು, ಇದು ಆಪ್ಷನು ಸರಿಯಾದ ಉತ್ತರ. ಯಾವ ರೀತಿ ಒಂದು ಸರಿಯಾದ ಉತ್ತರವನ್ನು ನೋಡೋದಾದರೆ ನಾವು ಭಾರತ ಟೋಟಲಾಗಿ ಎಷ್ಟು ಒಂದು ಪದಕಗಳನ್ನು ಗೆದ್ದಿದೆ ಅಂದರೆ 29 ಪದಕಗಳನ್ನು ಗೆದ್ದಿದೆ. ಸೊ ಈ ನಂಬರನ್ನು ನೆನಪಿಟ್ಕೊಳ್ಳಿ, ಕೇಳಬಹುದು. ಯಾಕಂದರೆ ಇದೇ ಹೈಯೆಸ್ಟು ಇಲ್ಲಿ ತನಕ. ಸೊ ಭಾರತ ಎಷ್ಟು ಒಂದು ಪದಕಗಳನ್ನು ಗೆದ್ದಿದೆ ಅಂದರೆ 29 ಪದಕಗಳನ್ನು ಗೆದ್ದಿದೆ. ಸೊ ಇದೇ ಅತಿ ಹೈಯೆಸ್ಟು. ಸೊ ಇದ್ರ ಬಿಫೋರ್ ನೀವು ಟೋಕಿಯೋದಲ್ಲಿ ನಡೆದಿರ್ತಕ್ಕಂಥ ಒಂದು 2020ರಲ್ಲಿ ನೋಡಿದ್ರೆ ನೀವು ಅದು ಟೋಟಲಾಗಿ ಎಷ್ಟಿತ್ತು 19 ಪದಕಗಳನ್ನು ಗೆದ್ದಿತ್ತು. ಸೊ ಮುಂದಿನ ಸ್ಟೇಟ್ಮೆಂಟನ್ನು ನೋಡೋಣ. ಮುಂದಿನ ಸ್ಟೇಟ್ಮೆಂಟಲ್ಲಿ ಏನು ಕೊಟ್ಟಿದ್ರು ಅಂದರೆ ಸೊ ಅತಿ ಹೆಚ್ಚು ಪದಕಗಳನ್ನು ಗೆದ್ದಂತಹ ಒಂದು 3 ರಾಷ್ಟ್ರಗಳ ಬಗ್ಗೆ ಕೊಟ್ಟಿದ್ರು. ಯಾವ್ಯಾವ ಕೊಟ್ಟಿದ್ರು? ಚೈನಾ ಆಗಿರ್ಬೋದು, ಬ್ರಿಟನ್ ಮತ್ತು ಅಮೇರಿಕಾ. ಸೊ ಈ 3 ಒಂದು ರಾಷ್ಟ್ರಗಳು ಏನು ಅತಿ ಹೆಚ್ಚು
ಸ್ಥಾನವನ್ನು ಗಳಿಸಿತು ಅಂತ ಕೊಟ್ಟಿದ್ದಾರೆ. ಸೊ ಈ ಸ್ಟೇಟ್ಮೆಂಟು ಸರಿಯಾದ ಉತ್ತರ. ಹೌದು. ಸೊ ಚೈನಾನು ನೋಡ್ಬೋದು, ಚೈನಾ ಒಂದು ಮೊದಲನೇ ಸ್ಥಾನದಲ್ಲಿದೆ. ಅದನಂತರ ಒಂದು ಗ್ರೇಟ್ ಬ್ರಿಟನ್ 2ನೇ ಸ್ಥಾನದಲ್ಲಿದೆ. ಹಾಗೆ ಅಮೇರಿಕ ಒಂದು ಸಂಯುಕ್ತ ರಾಷ್ಟ್ರ ಕ್ರಮವಾಗಿ 3ನೇ ಸ್ಥಾನದಲ್ಲಿದೆ. ಸೊ ಅತಿ ಹೈಯೆಸ್ಟ್ ಪದಕಗಳನ್ನು ಗೆದ್ದಿರತಕ್ಕಂತಹ ಈ 3 ರಾಷ್ಟ್ರಗಳು ಸರಿಯಾಗಿವೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಇವಾಗ ನೆಕ್ಸ್ಟ್ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ, ಭಾರತ ತನ್ನ ಮೊದಲ ಒಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಯಾವ ಒಂದು ದಿನವನ್ನು ಆಚರಣೆ ಮಾಡಿತು ಅಂತ ಹೇಳಿದ್ದಾರೆ. ದ ಫಸ್ಟ್ ನ್ಯಾಷನಲ್ ಸ್ಪೇಸ್ ಡೇ ಅನ್ನು ಯಾವಾಗ ಆಚರಣೆ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಆಪ್ಷನ್ 1ನಲ್ಲಿ ನೋಡಿದಾಗ ಆಗಸ್ಟ್ 22, ಸೊ 2024 ಅಂತ ಕೊಟ್ಟಿದ್ದಾರೆ. ಆಪ್ಷನ್ 2 ಅನ್ನು ನೋಡೋದಾದ್ರೆ ನೀವು ಆಗಸ್ಟ್ 23, ಆಪ್ಷನ್ಸ್ 3 ಅನ್ನು ನೋಡೋದಾದ್ರೆ ಆಗಸ್ಟ್ 25, ಆಪ್ಷನ್ 4 ಆಗಸ್ಟ್ 27. ಸೊ ಈ ಕ್ವಶನ್ಸ್ಗೆ ನಿಮಗೆ ಆನ್ಸರ್ ಬಂದರೆ ಫಸ್ಟು ಕಾಮೆಂಟಲ್ಲಿ ಆನ್ಸರ್ ಮಾಡಿಬಿಟ್ಟು ಅದಾದ ನಂತರ ಈ ಆನ್ಸರನ್ನು ನೋಡಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಗಸ್ಟ್ 23. ಆಗಸ್ಟ್ 23 ಇದಕ್ಕೆ ಸರಿಯಾದ ಒಂದು ಆನ್ಸರ್. ಸೊ ಇದು ಯಾಕೆ ಆಚರಣೆ ಮಾಡಿದ್ದಾರೆ ಅಂತ ನೋಡೋದಾದ್ರೆ ನೀವು ವಿವರಣೆಯಲ್ಲಿ ತಿಳ್ಕೊಳ್ಳೋಣ. ಸೊ ನೀವು ಇಲ್ಲಿ ನೋಡ್ಬೋದು ಚಂದ್ರಯಾನ 3. ಸೊ 3ನೇ ಒಂದು ಚಂದ್ರಯಾನ ಒಂದು 2023 ಆಗಸ್ಟ್ 23ರಂದು ಚಂದ್ರನ ಒಂದು ದಕ್ಷಿಣ ತುದಿಯ ಸಮೀಪ ವಿಕ್ರಮ್ ಲ್ಯಾಂಡರ್ನ ಒಂದು ಸುರಕ್ಷಿತ ಮತ್ತು ಹಾಗೂ ಸ್ಟಾಫ್ ಲ್ಯಾಂಡಿಂಗ್ ಐತಿಹಾಸಿಕ ಯಶಸ್ವಿನ ಒಂದು ಸ್ಮರಣಾರ್ಥವಾಗಿ ಪ್ರತಿ ವರ್ಷವೂ ಆಗಸ್ಟ್ 23ರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಎಂದು ಆಚರಣೆ ಮಾಡಿತು. ಸೊ ಈ ಡೇಟ್ ನೆನ್ಪಿಟ್ಕೊಳ್ಳಿ. ಆಗಸ್ಟ್ 23ರಂದು ಏನಾಗಿತ್ತು ಅಂದರೆ ಚಂದ್ರಯಾನ 3 ಸಕ್ಸಸ್ ಆಗಿರುತ್ತೆ. ಚಂದ್ರಯಾನ 3 ಒಂದು ಚಂದ್ರನ ಒಂದು ನಾವು ದಕ್ಷಿಣ ತುದಿಗೆ ಏನಾಗ್ತೀವಿ ರೀಚ್ ಆಗ್ತೀವಿ. ಸೊ ಅದರ ಸಲುವಾಗಿ ನಾವು ಏನು ಮಾಡಿದ್ದಾರೆ ಅಂದರೆ ಒಂದು 2024ರಿಂದ ಆಗಸ್ಟ್ 23 ನಾವು ಏನಂತ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ರಾಷ್ಟ್ರೀಯ ಒಂದು ಬಾಹ್ಯಾಕಾಶ ದಿನವನ್ನಾಗಿ ನಾವು ಆಚರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈ ಸಾಧನೆಯ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನು ಮಾಡ್ತಾರೆ ಅಂದರೆ ಆಗಸ್ಟ್ 23 ರಾಷ್ಟ್ರೀಯ ಒಂದು ಬಾಹ್ಯಾಕಾಶ ದಿನ ಎಂದು ಘೋಷಣೆ ಮಾಡ್ತಾರೆ. ಸೊ ಭಾರತವು ತನ್ನ ಮೊದಲ ಒಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು 2024 ಆಗಸ್ಟ್ 23ರಂದು ಆಚರಣೆ ಮಾಡಿತು. ಸೊ ಈ ಒಂದು ಇಂಪಾರ್ಟೆನ್ಸ್ ಯಾವುದಂತ ನೋಡೋದಾದರೆ ಇದರಲ್ಲಿ ಯಾರು ಒಂದು ಇದನ್ನು ಘೋಷಣೆ ಮಾಡಿದ್ರು ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಸೊ ಯಾವ ಒಂದು ರೀಸನ್ಗೆ ಈ ಒಂದು ದಿನ ಆಚರಿಸ್ತಾರೆ ಅಂದರೆ ಚಂದ್ರಯಾನ 3 ಏನಾಗಿತ್ತು ಅಂದರೆ ಒಂದು ದಕ್ಷಿಣ ತುದಿಗೆ ತಲುಪಿತ್ತು. ಮತ್ತು ಫಸ್ಟ್ ಟೈಮ್ ನಾವು ಯಾವಾಗ ಈ ಒಂದು ದಿನವನ್ನು ಆಚರಣೆ ಮಾಡಿದ್ದೇವೆ ಅಂದರೆ 2024 ಆಗಸ್ಟ್ 23ರಂದು. ಸೊ ಈ ಒಂದು ಇಂಪಾರ್ಟೆನ್ಸ್ ಪಾಯಿಂಟ್ಸ್ಗಳನ್ನು ನೀವು ಒಂದು ಕಡೆ ಬರೆದಿಟ್ಕೊಳ್ಳಿ, ಮುಂಬರುವ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾರೆ. ಸೊ ಮತ್ತೆ ಮುಂದಿನ ಕ್ವಶನ್ಸ್ಗಳನ್ನು ನೋಡೋದಾದರೆ ಈ ಕ್ವಶನನ್ನು ನೋಡಿ. ಸೊ ಈ ಕ್ವಶನ್ ಒಂದು ಸರ್ತಿ ಓದ್ಬಿಟ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಈಸಿ ಇದೆ ಕ್ವಶನ್ ಇದು. ಈ ಕ್ವಶನ್ನು ಒಂದು ಇಂಡಿಯನ್ ನ್ಯಾಷನಲ್ ಎಂಬ್ಲಮ್ ಬಗ್ಗೆ ಕೇಳಿದ್ದಾರೆ. ಒಂದು ಭಾರತ ಒಂದು ರಾಷ್ಟ್ರ ಲಾಂಛನದ ಬಗ್ಗೆ ಕೇಳಿದ್ದಾರೆ. ಸೊ ಈ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ಒಂದು ಕೆಳಗಿನ ಒಂದು ಪ್ರಾಣಿಗಳಲ್ಲಿ ಭಾರತೀಯ ಒಂದು ರಾಷ್ಟ್ರೀಯ ಲಾಂಛನದಲ್ಲಿ ಕಂಡು ಬರುವಂತಹಗಳು ಯಾವುವು ಅಂತ ಕೇಳಿದ್ದಾರೆ. ಅಂದರೆ ಒಂದು ನಮ್ಮದು ರಾಷ್ಟ್ರೀಯ ಒಂದು ಲಾಂಛನದಲ್ಲಿ ಏನಿದೆ ಅದರಲ್ಲಿ ಯಾವ ಒಂದು ಪ್ರಾಣಿಗಳು ಇದ್ದಾವೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಏನಲ್ಲಿ ನೋಡಿದಾಗ ನೀವು ಹುಲಿ, ಆಪ್ಷನ್ ಬಿ ಆನೆ, ಆಪ್ಷನ್ ಸಿ ಸಿಂಹ, ಆಪ್ಷನ್ ಡಿ ಬುಲ್ ಹಾಗೆ ಆಪ್ಷನ್ ಇ ಕುದುರೆ ಅಂತ ಕೊಟ್ಟಿದ್ದಾರೆ. ಸೊ ಈ ಕ್ವಶನ್ ನೀವು ನೋಡಿದಾಗ ಏನು ಕೇಳಿದ್ದಾರೆ ಅಂದರೆ ಕೆಳಗಿನ ಒಂದು ಆಯ್ಕೆಗಳನ್ನು ಸರಿಯಾದ ಒಂದು ಉತ್ತರವನ್ನು ಆರಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಟೋಟಲ್ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಈ 4 ಆಪ್ಷನ್ಸ್ಗಳಲ್ಲಿ ಏನಿದೆ ಸರಿಯಾದ ಒಂದು ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ.
ಸೊ ಇದಕ್ಕೆ ಸರಿಯಾದ ಉತ್ತರ ನೀವು ನೋಡೋದಾದರೆ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ಬಿ, ಸಿ, ಡಿ ಮತ್ತು ಇ ಇದಕ್ಕೆ ಸರಿಯಾದ ಉತ್ತರ. ಬಿ, ಸಿ, ಡಿ ಇದಕ್ಕೆ ಸರಿಯಾದ ಉತ್ತರ. ಸೊ ಹುಲಿ ಇದೊಂದು ಪ್ರಾಣಿ ಒಂದು ರಾಷ್ಟ್ರ ಲಾಂಛನದಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡೋದಾದರೆ ನಾವು ಭಾರತದ ಒಂದು ರಾಷ್ಟ್ರ ಲಾಂಛನವಾಗಿರ್ತಕ್ಕಂತಹ ನಮ್ದು ಏನಿದೆ, ಸೊ ಉತ್ತರ ಪ್ರದೇಶದ ಒಂದು ಸಾರನಾಥದಲ್ಲಿರ್ತಕ್ಕಂತಹ ಒಂದು ಅಶೋಕನ ಒಂದು ಸಿಂಹ ಧ್ವಜದ ಒಂದು ರೂಪವಾಗಿದೆ ಅಂತ ಹೇಳ್ಬೋದು. ಅಂದರೆ ನಮ್ದು ಏನು ಒಂದು ರಾಷ್ಟ್ರ ಲಾಂಛನ ಏನಿದೆ ಅದು ನಾವು ಎಲ್ಲಿಂದ ತೆಗೆದುಕೊಂಡಿರ್ತಕ್ಕಂತಹ ಒಂದು ಲಾಂಛನ ಅಂದರೆ ಒಂದು ಉತ್ತರ ಪ್ರದೇಶದಲ್ಲಿರ್ತಕ್ಕಂತಹ ಒಂದು ಸಾರನಾಥದಲ್ಲಿರುವ ಒಂದು ಅಶೋಕ ಸಿಂಹ ಧ್ವಜದ ಒಂದು ರೂಪವಾಗಿದೆ ಅಂತ ಹೇಳಿದ್ದಾರೆ. ಸೊ ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ, ಉತ್ತರ ಪ್ರದೇಶ್ ಹಾಗೂ ಸಾರನಾಥ ಹಾಗೂ ಅಶೋಕ ಸಿಂಹ ಧ್ವಜ. ಸೊ ಜನವರಿ 26, 1950 ಭಾರತ ಒಂದು ರಾಜ್ಯ ಲಾಂಛನವಾಗಿ ಅಂಗೀಕರಿಸಲಾಗಿತ್ತು ಅಂತ ಹೇಳಿದ್ದಾರೆ. ಸೊ ಈ ರಾಷ್ಟ್ರ ಲಾಂಛನವನ್ನು ನಾವು ಯಾವಾಗ ಅಂಗೀಕರಣ ಮಾಡಿದ್ದಾರೆ ಅಂತ ನೋಡೋದಾದರೆ ಜನವರಿ 26, 1950 ಈ ಒಂದು ರಾಜ್ಯ ಲಾಂಛನವನ್ನು ನಾವು ಏನು ಮಾಡಿದ್ದೇವೆ ಅಂದರೆ ಅಂಗೀಕರಿಸಲಾಗಿತ್ತು ಅಂತ ಹೇಳಿದ್ದಾರೆ. ಸೊ ನೀವು ಒರಿಜಿನಲ್ ಲಾಯನ್ ಕ್ಯಾಪಿಟಲ್ ಅಂದರೆ ಒಂದು ಮೂಲ ಒಂದು ಸಿಂಹ ಧ್ವಜದಲ್ಲಿ ನೀವು ಏನೇನು ನೋಡಬಹುದು ಅಂದರೆ ಒಂದು 4 ಏಷ್ಯನ್ ಸಿಂಹಗಳನ್ನು ನೋಡಬಹುದು, ಬೆನ್ನು ಬೆನ್ನಾಗಿ ನಿಂತಿರ್ತಕ್ಕಂತಹದ್ದು. ಒಂದು ಟೋಟಲ್ ಆಗಿ ದ 4 ಏಸೆಟಿಕ್ ಲಾಯನ್ಸ್ಗಳನ್ನು ನೀವು ನೋಡಬಹುದು, ಸ್ಟ್ಯಾಂಡ್ ಬ್ಯಾಕ್ ಟು ಬ್ಯಾಕ್. ಹಾಗೆ ಸಿಂಹದ ಕೆಳಗೆ ಒಂದು ವೃತ್ತಾಕಾರ ಏನಿದೆ ಅದರಲ್ಲಿ ನೀವು 4 ಪ್ರಾಣಿಗಳನ್ನು ನೋಡಬಹುದು. ಅವು ಯಾವ್ಯಾವ ಅಂದರೆ ಆನೆ, ಕುದುರೆ, ಎಮ್ಮೆ ಹಾಗೂ ಅಥವಾ ನಂದಿ ಹಾಗೂ ಸಿಂಹ. ಟೋಟಲ್ ಆಗಿ ಈ 4 ಪ್ರಾಣಿಗಳು ಏನಿದಾವೆ ಅವು ಒಂದು ತಳಗೆ ಒಂದು ವೃತ್ತಾಕಾರ ಇರ್ತಕ್ಕಂತಹ ಒಂದು ಏನು ಅದರಲ್ಲಿ ಟೋಟಲ್ ಆಗಿ 4 ಒಂದು ಪ್ರಾಣಿಗಳನ್ನು ನೀವು ನೋಡಬಹುದು. ಈ ಪ್ರಾಣಿಗಳ ಮಧ್ಯೆ ಒಂದು ಧರ್ಮಚಕ್ರ ಇವೆ ಅಂತ ಹೇಳಿದ್ದಾರೆ. ಸೊ ಈ ಪ್ರಾಣಿಗಳ ನಡುವೆ ಒಂದು ಧರ್ಮಚಕ್ರ ಇದೆ ಅಂತ ಹೇಳಿದ್ದಾರೆ. ಅದೇ ರೀತಿ ನೀವು ನೋಡ್ಬೋದು, ಸತ್ಯ ಮೇವ ಜಯತೆ ಎಂಬ ಒಂದು ದೇಹ ವಾಕ್ಯವು ಮುಂಡಕ ಉಪನಿಷತ್ ನಿಂದ ತೆಗೆದುಕೊಳ್ಳಲ್ಪಟ್ಟಿದ್ದು ಒಂದು ಲಾಂಛನದ ಒಂದು ಕೆಳಭಾಗದಲ್ಲಿ ಕಾಣುತ್ತದೆ ಅಂತ ಹೇಳ್ತಾರೆ. ಅಂದರೆ ಟೋಟಲ್ ಆಗಿ ನೀವು ಏನೇನು ನೆನಪಿಟ್ಕೋಬೇಕು ಅಂದರೆ ಸತ್ಯಮೇವ ಜಯತೆ. ಸೊ ನಮ್ಮ ಒಂದು ರಾಷ್ಟ್ರೀಯ ಒಂದು ಲಾಂಛನದಲ್ಲಿ ಏನೇನಿದೆ ಅಂದರೆ ಒಂದು ಸತ್ಯಮೇವ ಜಯತೆ ಆ ಒಂದು ದೇಹ ವಾಕ್ಯ ಇನ್ಕ್ಲೂಡ್ ಮಾಡಿದ್ದಾರೆ. ಹಾಗೆಯೇ ನೀವು ನೋಡಬಹುದು ಧರ್ಮಚಕ್ರ ಇದೆ. ಸೊ ಟೋಟಲ್ ಆಗಿ ಒಂದು 4 ಪ್ರಾಣಿಗಳಿದ್ದಾವೆ, ಆನೆ, ಕುದುರೆ, ನಂದಿ ಹಾಗೂ ಸಿಂಹ. 4 ಒಂದು ಪ್ರಾಣಿಗಳಿದ್ದಾವೆ ಅಂತ ಹೇಳ್ತಾರೆ. ಹಾಗೆ ಟೋಟಲ್ ಆಗಿ 4 ಸಿಂಹಗಳಿದ್ದಾವೆ. ಸೊ ಮುಂದಿನ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಇವಾಗ ಈ ಕ್ವಶನ್ ಏನು ಕೇಳಿದ್ದಾರೆ, ಈ ಕ್ವಶನ್ ನೊಬೆಲ್ ಪ್ರೈಸ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇದು 2023 ಒಂದು ನೊಬೆಲ್ ಪ್ರೈಸ್ ಬಗ್ಗೆ ಕೇಳಿದ್ದಾರೆ. ಸೊ ಈ ಕ್ವಶನ್ ಅನ್ನು ನಾನು ಯಾಕೆ ಇನ್ಕ್ಲೂಡ್ ಮಾಡಿದ್ದೀನಿ ಅಂದರೆ, ಸೊ 2023 ಅಂದರೆ ಇವಾಗ ಆಲ್ರೆಡಿ 2026 ನಾವು 2023 ಯಾಕಂದ್ರೆ ಕೇಳಿದ್ರೆ ಅಂದರೆ ಇದು ಪ್ರೀವಿಯಸ್ ಇಯರ್ ಒಂದು ಕ್ವಶನ್ನು. ಸೊ ಈ ಒಂದು ವಿಡಿಯೋಸ್ಗಳು ನಾನು ಮಾಡ್ತಾ ಇರೋದು ಪ್ರೀವಿಯಸ್ ಇಯರ್ ಒಂದು ಮೇನ್ ಇಂಪಾರ್ಟೆನ್ಸ್ ಏನಂದರೆ ಯಾವ ರೀತಿ ಕ್ವಶನ್ಸನ್ನು ಕೇಳಿರ್ತಕ್ಕಂತಹ ಒಂದು ಅವಾರ್ಡ್ಸ್ಗಳ ಬಗ್ಗೆ ಯಾವ ರೀತಿ ಈ ಕ್ವಶನನ್ನು ನೀವು ನೋಡಿದಾಗ ನೊಬೆಲ್ ಪ್ರೈಸ್ ಬಗ್ಗೆ ಕೇಳಿದ್ದಾರೆ. ಸೊ ಈ ಕ್ವಶನ್ ಓದೋದು ಅಂತ ನಿಮ್ಗೆ ಏನು ಗೊತ್ತಾಗುತ್ತೆ, ಯಾವ ರೀತಿ ಕ್ವಶನ್ಸ್ ಬರ್ತವೆ ಅಂತ ಗೊತ್ತಾಗಲಿ ಅಂತ ನಾನು ಈ ಕ್ವಶನನ್ನು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಏನು ಕೇಳಿದ್ದಾರೆ ಅಂದರೆ ಇಲ್ಲಿ, ಹೂ ಗಾಟ್ ದ ನೊಬೆಲ್ ಪ್ರೈಸ್ ಇನ್ 2023 ಫಾರ್ ದ ಡೆವಲಪಿಂಗ್ ದ mRNA ವ್ಯಾಕ್ಸಿನ್ ಫಾರ್ ದ COVID-19 ಇನ್ ದ ಫೀಲ್ಡ್ ಆಫ್ ದ ಮೆಡಿಸಿನ್ ಆ್ಯಂಡ್ ದ ಫಿಸಿಯಾಲಜಿ ಅಂತ ಹೇಳಿದ್ದಾರೆ. ಅಂದರೆ 2023 ಒಂದು ವೈದ್ಯಕೀಯ ಮತ್ತು ಒಂದು ಶರೀರ ಶಾಸ್ತ್ರ ಕ್ಷೇತ್ರದಲ್ಲಿ COVID-19ಗೆ ಒಂದು ಪರಿಣಾಮಕವಾಗಿ mRNA ಲಸಿಕೆಯನ್ನು ಅಭಿವೃದ್ಧಿಪಡಿಸಿದ್ದಕ್ಕಾಗಿ ನೊಬೆಲ್ ಪ್ರೈಸನ್ನು ಪಡೆದವರು ಯಾರು ಅಂತ ಕೇಳಿದ್ದಾರೆ. ಸೊ ನೊಬೆಲ್ ಪ್ರೈಸ್ ಈ ವರ್ಷ ಯಾರು ನೊಬೆಲ್ ಪ್ರೈಸ್ ಪಡೆದಿದ್ದಾರೆ. ಸೊ ಇದೇ ರೀತಿ ನಾನು ಒಂದು ಅವಾರ್ಡ್ಸ್ಗಳ ಬಗ್ಗೆ ಒಂದು ಡೆಫಿನೆಟ್ಲಿ ಒಂದು ವಿಡಿಯೋನ ಮಾಡ್ತೀನಿ. ಸೊ ಯಾಕಂದರೆ ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲಿ ನೀವು ಅವಾರ್ಡ್ಸ್ಗಳನ್ನು ನೋಡಿರಬಹುದು, ಕೇಳ್ತಾರೆ. ಸೊ ಅವೆಲ್ಲವನ್ನು ನಾನು ಡೀಟೇಲ್ ಆಗಿ ಒಂದು ಎಕ್ಸ್ಪ್ಲೇನ್ ಮಾಡಿ ಒಂದು ವಿಡಿಯೋ ಮಾಡ್ತೀನಿ. ಈ ಸೀರೀಸನ್ನು ಫಾಲೋ ಮಾಡಿ ಹಾಗೆ. ಸೊ ಇದರಲ್ಲಿ ನೋಡ್ಬೋದು 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಕರಿಕೋ ಮತ್ತು ಒಂದು ವೈಸ್ಮನ್ ಅಂತ ಕೊಟ್ಟಿದ್ದಾರೆ.
ಆಪ್ಷನ್ ಬಿ ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಎಚ್ ಜಿ ಕೊರಾನ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ವಾಸ್ಟನ್ ಹಾಗೂ ಕ್ರೀಕ್. ಹಾಗೂ ಆಪ್ಷನ್ 4 ಅಲ್ಲಿ ನೋಡಿದಾಗ ನೀವು ಜೆಫ್ರಿ ಇ ದ ಹಿಟ್ಟನ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸರಿಯಾದ ಉತ್ತರ ನೀವು ನೋಡೋದಾದರೆ, ಸೊ ಇದಕ್ಕೆ ಫಸ್ಟ್ ಆಪ್ಷನ್ ಇದಕ್ಕೆ ಸರಿಯಾದ ಒಂದು ಉತ್ತರ. ಸೊ ಈ ಇಂಪಾರ್ಟೆನ್ಸನ್ನು ನೀವು ಕ್ವಶನ್ ನೋಡಿಬಿಟ್ಟು ಯಾವ ರೀತಿ ಪ್ರಿಪೇರ್ ಆಗಬೇಕು ಈ ಮುಂಬರುವ ಎಕ್ಸಾಮಲ್ಲಿ ಅನ್ನ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ಇವಾಗ. ಸೊ ಈ ಕ್ವಶನಲ್ಲಿ ಒಂದು ರೈತವಾರಿ ಸಿಸ್ಟಮ್ ಬಗ್ಗೆ ಕೇಳಿದ್ದಾರೆ. ಈ ಕ್ವಶನ್ ಒಂದು ಸರ್ತಿ ಓದ್ಬಿಟ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಈ ಆಪ್ಷನ್ಸ್ಗಳನ್ನು ನೋಡಿ ಯಾವ ಒಂದು ಸರಿಯಾದ ಆಪ್ಷನ್ ಇರಬಹುದು ಅಂತ ನೋಡಿ. ಸೊ ನಾನು ಇಲ್ಲಿ ಕೆಳಗಡೆ ಒಂದು ಕರೆಕ್ಟ್ ಆನ್ಸರ್ ಅನ್ನ ನೋಡಂತ ಕೇಳಂತ ಕೇಳಿದ್ದಾರೆ. ಸೊ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ರೈತವಾರಿ ಪದ್ಧತಿ ಏನಿದೆ ಒಂದು ದಕ್ಷಿಣ ಭಾರತದಲ್ಲಿ ಜಾರಿಗೆ ತರಲು ಯಾರು ಪ್ರಯತ್ನಿಸಿದರು ಅಂತ ಕೇಳಿದ್ದಾರೆ. ಅಂದರೆ ಹೂ ಟ್ರೈಸ್ ಟು ಇಂಪ್ಲಿಮೆಂಟ್ ದ ರೈತವಾರಿ ಸಿಸ್ಟಮ್ ಇನ್ ಸೌತ್ ಇಂಡಿಯಾ. ಸೊ ಈ ವರ್ಡನ್ನು ಫೋಕಸ್ ಮಾಡಿ. ಸೌತ್ ಇಂಡಿಯಾ ಅಂದರೆ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಯಾರು ಇದನ್ನು ಜಾರಿಗೆ ತಂದರು ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ಎ ಅನ್ನು ನೋಡಿದಾಗ ನೀನು ಅಲೆಕ್ಸಾಂಡರ್ ರೀಡ್, ಆಪ್ಷನ್ 2 ಅನ್ನು ನೋಡಿದಾಗ ನೀನು ದ ಹೋಲ್ಟ್ ಮ್ಯಾಕೆಂಜಿ, ಹಾಗೆ ಆಪ್ಷನ್ ಸಿ ಅನ್ನು ನೋಡಿದಾಗ ನೀವು ಥಾಮಸ್ ಮುನ್ರೋ, ಆಪ್ಷನ್ 4 ಅನ್ನು ನೋಡಿದಾಗ ನೀವು ಜೇಮ್ಸ್ ಗ್ರೇಟ್ ಡೆಫ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ನೀವು ನೋಡೋದಾದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಎ ಮತ್ತು ಸಿ ಮಾತ್ರ. ಎ ಹಾಗೂ ಸಿ ಇಬ್ಬರು ಏನಾಗಿರ್ತಾರೆ ಅಂತಂದರೆ ರೈತವಾರಿ ಸಿಸ್ಟಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು, ಅಲೆಕ್ಸಾಂಡರ್ ರೀಡ್ ಮತ್ತು ಥಾಮಸ್ ಮುನ್ರೋ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ನೋಡೋದಾದರೆ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ರೈತವಾರಿ ಸಿಸ್ಟಮ್ ಏನಿದೆ ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದಂತಹ ಒಂದು 3 ಪ್ರಮುಖ ಭೂ ಕಂದಾಯ ಒಂದು ಪದ್ಧತಿಯಲ್ಲಿ ಒಂದಾಗಿದೆ. ಅಂದರೆ ಟೋಟಲ್ ಆಗಿ ಇಂಡಿಯಾದಲ್ಲಿ ಒಂದು ಬ್ರಿಟಿಷರು ಜಾರಿಗೆ ತಂದಿರತಕ್ಕಂತಹ ಒಂದು ಪ್ರಮುಖ ಭೂ ಕಂದಾಯ ಒಂದು ಪದ್ಧತಿಗಳಲ್ಲಿ ಟೋಟಲ್ ಎಷ್ಟಿದ್ದಾವೆ ಅಂದರೆ 3 ಇದ್ದಾವೆ. ಸೊ ಫಸ್ಟ್ ಒನ್, ಸೊ ಯಾವ್ಯಾವ ಅಂದರೆ ನೀವು ನೋಡೋದಾದರೆ ಶಾಶ್ವತ ಒಂದು ಪರ್ಮನೆಂಟ್ ಸೆಟಲ್ಮೆಂಟು, ಹಾಗೆ ಜಮೀನ್ದಾರಿ ಸಿಸ್ಟಮ್ ಅಂತ ಹೇಳ್ತಾರೆ. ಫಸ್ಟ್ ಒನ್ ಜಮೀನ್ದಾರಿ ಸಿಸ್ಟಮು, ಅದೇ ರೀತಿ ನೀವು ಮಹಲ್ವಾರಿ ಪದ್ಧತಿ, ಹಾಗೆ ಥರ್ಡ್ ಒನ್ ನೋಡಿದರೆ ನೀವು ರೈತವಾರಿ ಪದ್ಧತಿ. ಟೋಟಲ್ ಆಗಿ 3 ಒಂದು ಭೂ ಕಂದಾಯ ಪದ್ಧತಿಗಳಿದ್ದಾವೆ. ಸೊ ಅದರಲ್ಲಿ ಅವರು ಇವಾಗ ರೈತವಾರಿ ಸಿಸ್ಟಮ್ ಬಗ್ಗೆ ಕೇಳಿದ್ದಾರೆ. ಸೊ ಒಂದು ರೈತವಾರಿ ಒಂದು ಏನು ಪದ್ಧತಿ ಏನಿದೆ ಅಲ್ಲ, ಬ್ರಿಟಿಷ್ ಸರ್ಕಾರವು ಒಂದು ಜಮೀನ್ದಾರ್ ಎಂಬ ಒಂದು ಮಧ್ಯವರ್ತಿಗಳಿಲ್ಲದ ಒಂದು ನೇರವಾದ ರೈತರಿಂದಲೇ ಭೂ ಕಂದಾಯವನ್ನು ಸಂಗ್ರಹಿಸುವುದು ಅಂತ ಕೊಟ್ಟಿದ್ದಾರೆ. ಅಂದರೆ ಇವಾಗ ಜಮೀನ್ದಾರ್ ಏನು ಮಿಡಲ್ ಇರಲ್ಲ, ಒಂದು ಬ್ರಿಟಿಷ್ ಮತ್ತು ರೈತರೊಂದಿಗೆ ಡೈರೆಕ್ಟಾಗಿ ಒಂದು ಭೂ ಕಂದಾಯವನ್ನು ಸಂಗ್ರಹಿಸ ಡೈರೆಕ್ಟಾಗಿ ಫಾರ್ಮರ್ಸ್ಗಳಿಂದನೇ ಒಂದು ಭೂ ಕಂದಾಯವನ್ನು ಸಂಗ್ರಹಿಸುತ್ತಾರೆ. ಅಂದರೆ ಇದರಲ್ಲಿ ಮಿಡಲ್ ಮ್ಯಾನ್ ಇರಲ್ಲ, ಅಂದರೆ ಜಮೀನ್ದಾರರು ಮಿಡಲ್ ಇರಲ್ಲ. ಸೊ ಭೂ ಕಂದಾಯವನ್ನು ಪಾವತಿಸುವುದರಿಂದ ಒಂದು ರೈತನೇ ಭೂಮಿಯ ಒಂದು ಮಾಲೀಕನಾಗಿ ಪರಿಗಣಿಸಲಾಗುತ್ತದೆ ಅಂತ ಹೇಳ್ತಾರೆ. ಸೊ ಈ ಪದ್ಧತಿಯನ್ನು ಮೊದಲು ಕ್ಯಾಪ್ಟನ್ ಅಲೆಕ್ಸಾಂಡರ್ ರೀಡ್ ಪ್ರಯೋಗಾತ್ಮಕವಾಗಿ ಆರಂಭಿಸಿದರು. ಅದಾದ ನಂತರ ಸರ್ ಥಾಮಸ್ ಮುನ್ರೋ ಅವರು ಏನು ಮಾಡ್ತಾರೆ ಅಂದರೆ ಅಭಿವೃದ್ಧಿಪಡಿಸಿ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಮದ್ರಾಸ್ ಪ್ರೆಸಿಡೆನ್ಸಿನಲ್ಲಿ ವ್ಯಾಪಕವಾಗಿ ಜಾರಿಗೆ ತಂದರು ಅಂತ ಹೇಳಿದ್ದಾರೆ. ಸೊ ಈ ಒಂದು ಇನ್ಫಾರ್ಮೇಷನ್ ಏನಿದೆ ಇದನ್ನು ಸರಿಯಾಗಿ ನೋಡ್ಕೊಳ್ಳಿ, ಮುಂದೆ ಯಾವುದೇ ಒಂದು ಎಕ್ಸಾಮ್ಸ್ಗಳಲ್ಲಿ ಕೇಳಬಹುದು ಒಂದು ರೈತವಾರಿ ಸಿಸ್ಟಮ್ ಬಗ್ಗೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಸೊ ಈ ಕ್ವಶನ್ ಎದ್ರ ಬಗ್ಗೆ ಕೇಳಿದ್ದಾರೆ ಅಂದರೆ ಒಂದು ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ದಿ ವಾಟರ್ ಪೊಲ್ಯೂಷನ್. ಅಂದರೆ
ಇದು ಎದ್ರ ಬಗ್ಗೆ ಕೇಳಿದ್ದಾರೆ ಅಂದರೆ ಕರ್ನಾಟಕ ಒಂದು ರಾಜ್ಯ ಜಲ ಮಾಲಿನ್ಯ ತಡೆ ಹಾಗೂ ನಿಯಂತ್ರಣ ಮಂಡಳಿಯನ್ನು ಯಾವ ಕಾಯ್ದೆಯ ಒಂದು ಅನುಸಾರ ಕರ್ನಾಟಕ ಸರ್ಕಾರವು ರಚಿಸಿದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಏನ ನೋಡೋದಾದ್ರೆ ನೀವು ಜಲ ಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ, ಸೊ 1974. ಆಪ್ಷನ್ 2 ಅನ್ನು ನೋಡಿದಾಗ ನೀವು ಪರಿಸರ ಸಂರಕ್ಷಣಾ ಕಾಯ್ದೆ 1986. ಆಪ್ಷನ್ 3 ಅನ್ನು ನೋಡಿದಾಗ ನೀವು ಜಲ ಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಒಂದು ಸೆಸ್ ಕಾಯ್ದೆ 1977. ಹಾಗೆ ಆಪ್ಷನ್ 4 ಅನ್ನು ನೋಡಿದಾಗ ನೀವು ಜಲ ಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ 1981. ಟೋಟಲ್ ಆಗಿ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದು ಒಂದು ಸರಿಯಾದ ಆಯ್ಕೆ ಅಂತ ನಾವು ನೋಡಬೇಕು. ಸೊ ಇದಕ್ಕೆ ನೀವು ಸರಿಯಾದ ಆನ್ಸರ್ನ ನೋಡೋದಾದ್ರೆ ಒಂದು ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್ ಆನ್ಸರ್. ಅಂದರೆ ಜಲ ಮಾಲಿನ್ಯ ತಡೆ ನಿಯಂತ್ರಣ ಕಾಯ್ದೆ 1974. ಸೊ ವಾಟರ್ ಪ್ರಿವೆನ್ಷನ್ ಆ್ಯಂಡ್ ದ ಕಂಟ್ರೋಲ್ ಪೊಲ್ಯೂಷನ್ ಆ್ಯಕ್ಟ್ 1974. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡೋದಾದರೆ ನೀವು ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ KSPCB, ನೆನ್ಪಿಟ್ಕೊಳ್ಳಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನು ಜಲ ಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ 1974ರ ಒಂದು ನಿಯಮಗಳ ಅನ್ವಯ 1974 ಸೆಪ್ಟೆಂಬರ್ 21ರಂದು ಕರ್ನಾಟಕ ಸರ್ಕಾರ ರಚಿಸಿದ್ದು ಅಂತ ಹೇಳಿದ್ದಾರೆ. ಸೊ ಯಾವಾಗ ರಚನೆ ಮಾಡ್ತಂದ್ರೆ 1974 ಸೆಪ್ಟೆಂಬರ್ 21ರಂದು ರಚನೆ ಮಾಡಿತು. ಹಾಗೆ ನೀವು ಇದನ್ನು ನೋಡಿದಾಗ ಒಂದು ಜಲ ಮಾಲಿನ್ಯ ತಡೆ ಹಾಗೂ ನಿಯಂತ್ರಣ ಕಾಯ್ದೆ ಯಾವ ಒಂದು ಕಾಯ್ದೆ ಅಡಿ ಅಂದರೆ ಜಲ ಮಾಲಿನ್ಯ ಹಾಗೂ ಮತ್ತು ನಿಯಂತ್ರಣ ಕಾಯ್ದೆ 1974ರ ನಿಯಮಗಳ ಅನ್ವಯ ಅಂತ ಹೇಳಿದ್ದಾರೆ. ಸೊ ಆರಂಭದಲ್ಲಿ ಇದನ್ನು ಕರ್ನಾಟಕ ರಾಜ್ಯ ಜಲ ಮಾಲಿನ್ಯ ತಡೆ ನಿಯಂತ್ರಣ ಮಂಡಳಿ ಎಂದು ಕರೆಯುತ್ತಿದ್ದರು. ಸೊ ಸ್ಟಾರ್ಟಿಂಗಲ್ಲಿ ಇದನ್ನು ಏನಂತ ಕರೀತಿದ್ರಪ್ಪ ಅಂದರೆ ಕರ್ನಾಟಕ ಜಲ ಮಾಲಿನ್ಯ ತಡೆ ಹಾಗೂ ನಿಯಂತ್ರಣ ಮಂಡಳಿ ಅಂತ ಕರಿತಾ ಇದ್ರು. ಅದೇ ರೀತಿ ನೀವು ನೋಡ್ಬೋದು ವಾಯು ಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ 1971 ಜಾರಿಗೆ ಬಂದ ನಂತರ ವಾಯು ಮಾಲಿನ್ಯಕ್ಕೆ ಸಂಬಂಧಿಸಿದಂಥ ಒಂದು ಜವಾಬ್ದಾರಿಯನ್ನು ಈ ಮಂಡಳಿಗೆ ವಹಿಸಲಾಗಿತ್ತು. ಅಂದರೆ ಇವಾಗ ವಾಯು ಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ ಯಾವಾಗ ಬಂತು ಅಂದರೆ 1981ರಲ್ಲಿ ಜಾರಿಗೆ ಬಂತು. ಸೊ ಇವಾಗ ಜಲ ಮಾಲಿನ್ಯ ಬಗ್ಗೆ ಕೇಳಿದರೆ ಹಾಗೆ ನೀವು ಈ ವಾಯು ಮಾಲಿನ್ಯ ಬಗ್ಗೆ ನೋಡೋದಾದರೆ ವಾಯು ಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ ಯಾವಾಗ ಬಂತು ಅಂದರೆ 1981ರಲ್ಲಿ ಜಾರಿಗೆ ಬಂತು. ಸೊ ಇದಾದ ನಂತರ ಏನಾಗುತ್ತೆ ಅಂದರೆ ವಾಯು ಮಾಲಿನ್ಯಕ್ಕೆ ಸಂಬಂಧಿಸಿದಂತಹ ಜವಾಬ್ದಾರಿಗಳನ್ನು ಈ ಮಂಡಳಿಗೆ ವಹಿಸಿತು ಅಂತ ಹೇಳ್ತಾರೆ. ಹಾಗೆ ನೀವು 1985ರಲ್ಲಿ ಏನಾಗುತ್ತೆ ಅಂದರೆ ಇದರ ಒಂದು ಹೆಸರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಎಂದು ಬದಲಾಯಿಸಿದರು ಅಂತ ಹೇಳಿದ್ದಾರೆ. ಸೊ 1985ರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಈ ಹೆಸರನ್ನು ಏನಂತ ಚೇಂಜ್ ಮಾಡ್ತಾರಪ್ಪ ಅಂದರೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಬದಲಾಯಿಸ್ತಾರೆ ಅಂತ ಹೇಳ್ತಾರೆ. ಸೊ ಈ ಒಂದು ಏನು ಥಿಯರಿ ಇದೆ, ಈ ಥಿಯರಿಯನ್ನು ಒಂದು ಸರ್ತಿ ಕರೆಕ್ಟಾಗಿ ಓದ್ಬಿಟ್ಟು ಪಾಯಿಂಟ್ಸ್ಗಳನ್ನು ಮಾಡ್ಕೊಳ್ಳಿ, ಮುಂಬರುವ ಎಕ್ಸಾಮ್ಸ್ಗಳಲ್ಲಿ ಹೆಲ್ಪ್ ಆಗುತ್ತೆ. ಸೊ ಮುಂದಿನ ಕ್ವಶನನ್ನು ಡಿಸ್ಕಸ್ ಮಾಡೋಣ ಇವಾಗ. ಸೊ ಈ ಕ್ವಶನನ್ನು ಓದಿ ಒಂದು ಸರ್ತಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಒಂದು ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಅಂತ. ಸೊ ಈ ಕ್ವಶನ್ ಏನಿದೆ ಅಲ್ಲ, ಇದು ಒಂದು ಗ್ರೀನ್ ರೆವಲ್ಯೂಷನ್ಸ್ ಬಗ್ಗೆ ಕೇಳಿದ್ದಾರೆ. ಗ್ರೀನ್ ಒಂದು ರೆವಲ್ಯೂಷನ್ ಬಗ್ಗೆ, ಈ ಒಂದು ಹಸಿರು ಕ್ರಾಂತಿ ಬಗ್ಗೆ ಈ ಕ್ವಶನನ್ನು ಕೇಳಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂದರೆ ಈ ಕೆಳಗಿಗಳನ್ನು ಓದಿ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ 1ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕಲ್ಯಾಣಿ ಸೋನಾ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸೋನಾಲಿಕಾ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಜಯ ಕೊಟ್ಟಿದ್ದಾರೆ. ಆಪ್ಷನ್ ಡಿ ರತ್ನ. ಆಪ್ಷನ್ ಇ IR8 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಕೊಟ್ಬಿಟ್ಟು ಏನು ಕೇಳಿದ್ದಾರೆ ಅಂದರೆ ಇವುಗಳಲ್ಲಿ ಭತ್ತದ ಅಥವಾ ಅಕ್ಕಿ ತಳಿಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ನೋಡಿ ಕರೆಕ್ಟಾಗಿ ಕಾಣುತ್ತೆ. ಸೊ ಕೊಟ್ಬಿಟ್ಟು ಕೆಳಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ ಆಪ್ಷನ್ಸ್ಗಳಲ್ಲಿ ನಾವು ಏನು ಸೆಲೆಕ್ಟ್ ಮಾಡಬೇಕು, ಈ ಒಂದು ಏನು ಟೋಟಲ್ ಆಗಿ ಒಂದು 5 ಒಂದು ಏನು ಕೊಟ್ಟಿದ್ದಾರಲ್ಲ ಇದರಲ್ಲಿ ಅಕ್ಕಿಯ ತಳಿಗಳು ಯಾವುವು ಅಂತ ಸೆಲೆಕ್ಟ್ ಮಾಡಬೇಕು ನಾವು. ಸೊ ಇದಕ್ಕೆ ಸರಿಯಾದ ಉತ್ತರ ನೀವು ನೋಡೋದಾದರೆ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ಸಿ ಡಿ ಮತ್ತು ಇವು ಜಯ ರತ್ನ ಹಾಗೂ IR8 ಇವು ಏನಿದಾವಲ್ಲ ಇವು ಒಂದು ಅಕ್ಕಿಯ ತಳಿಗಳು ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ನೋಡೋಣ.
ಯಾಕಂದರೆ ಎಕ್ಸಾಮ್ಸ್ಗಳಲ್ಲಿ ಹೆಲ್ಪ್ ಆಗುತ್ತೆ. ಸೊ ನಾವು ಮೊದಲೇ ಹೇಳಿದ ರೀತಿ ಈ ಕ್ವಶನ್ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂದರೆ ಒಂದು ಗ್ರೀನ್ ರೆವಲ್ಯೂಷನ್ ಅಂದರೆ ಹಸಿರು ಕ್ರಾಂತಿಗೆ ಇದು ಒಂದು ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಕ್ವಶನ್ ಆಗಿದೆ. ಇದೇ ರೀತಿ ನೀವು ಗ್ರೀನ್ ರೆವಲ್ಯೂಷನ್ ಆಗಿರ್ಬೋದು, ವೈಟ್ ರೆವಲ್ಯೂಷನ್ ಆಗಿರ್ಬೋದು, ಈ ರೀತಿ ಕ್ವಶನ್ಸ್ಗಳನ್ನೆಲ್ಲವನ್ನು ನಾವು ಡಿಸ್ಕಸ್ ಮಾಡೋಣ ಮುಂಬರುವ ಎಕ್ಸಾಮ್ಸ್ಗಳಲ್ಲಿ. ಸೊ ಈ ಥಿಯರಿಯನ್ನು ನೋಡೋದಾದರೆ ನೀವು ಸಮಯದಲ್ಲಿ ಪರಿಚಯಿಸಲಾಗಿರ್ತಕ್ಕಂಥ ಒಂದು ಹೆಚ್ಚು ಇಳುವರಿ ನೀಡುವಂತಹ ತಳಿಗಳೇನಿದಾವಲ್ಲ, ಸೊ ಕಾರ್ಯಕ್ರಮವನ್ನು ಆರಂಭಿಸಿದವು ಅಂತ ಹೇಳಿದ್ದಾರೆ. ಅಂದರೆ ಈ ಕ್ವಶನ್ಸ್ ಏನೆಂದರೆ ಒಂದು ಹೈ ಇಲ್ಡ್ ವೆರೈಟೀಸ್ ಪ್ರೋಗ್ರಾಮ್ ಇಂಟ್ರೊಡ್ಯೂಸ್ ಡ್ಯೂರಿಂಗ್ ದ ಗ್ರೀನ್ ರೆವಲ್ಯೂಷನ್. ಗ್ರೀನ್ ರೆವಲ್ಯೂಷನಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಒಂದು ಹೆಚ್ಚು ಇಳುವರಿ ಒಂದು ಕೊಡ್ತಕ್ಕಂತಹ ಒಂದು ತಳಿಗಳನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ 1960ರಲ್ಲಿ ಹಸಿರು ಕ್ರಾಂತಿ ಬರುತ್ತೆ. ವಿಜ್ಞಾನಿಗಳು ಏನು ಮಾಡ್ತಾರೆ ಅಂದರೆ ಭಾರತಕ್ಕೆ ಒಂದು ಆಹಾರ ಧಾನ್ಯಗಳನ್ನು ಉತ್ಪಾದನೆಯನ್ನು ಹೆಚ್ಚನೆ ಮಾಡುವುದಕ್ಕಾಗಿ ಒಂದು ಗೋಧಿ ಮತ್ತು ಭತ್ತದ ಒಂದು ಏನು ಹೆಚ್ಚು ಇಳುವರಿ ನೀಡುವಂತಹ ಒಂದು ತಳಿಗಳನ್ನು ಅಭಿವೃದ್ಧಿಪಡಿಸ್ತಾರೆ. ಸೊ ಯಾವ್ಯಾವ ಅಂದರೆ ರೈಸು ಹಾಗೂ ವೀಟು, ಗೋಧಿ ಮತ್ತು ಭತ್ತದ ಇಳುವರಿಯನ್ನು ಒಂದು ಅಭಿವೃದ್ಧಿಪಡಿಸುವುದಕ್ಕಾಗಿ ಈ ಒಂದು ವಿಜ್ಞಾನಿಗಳು ಏನು ಮಾಡ್ತಾರಪ್ಪ ಅಂದರೆ ಅಭಿವೃದ್ಧಿಪಡಿಸ್ತಾರೆ. ಅದೇ ರೀತಿ ಇಲ್ಲಿ ಕೆಲವೊಂದು ಪ್ರಸಿದ್ಧ ತಳಿಗಳನ್ನು ನೋಡೋದಾದರೆ ಒಂದು ಗೋಧಿ ತಳಿಗಳು ಯಾವ್ಯಾವಪ್ಪ ಅಂದರೆ ಕಲ್ಯಾಣಿ, ಸೋನಾ ಹಾಗೂ ಸೋನಾಲಿಕ್, ಹಿಮಗಿರಿ ಹಾಗೂ ಅಟ್ಲಾಸ್. ಸೊ ಟೋಟಲ್ ಆಗಿ 1 2 3 4, ಸೊ 4 ಒಂದು ಇಂಪಾರ್ಟೆಂಟ್ ಒಂದು ಗೋಧಿ ತಳಿಗಳನ್ನು ಲಿಸ್ಟ್ ಮಾಡಿದ್ದೀನಿ. ಇದನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ. ಸೊ ಇವೇನಿದೆ ಅಂದರೆ ಗ್ರೀನ್ ರೆವಲ್ಯೂಷನ್ ಟೈಮಲ್ಲಿ ಗೋಧಿ ತಳಿಗಳನ್ನು ನಾವು ಆವಾಗ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂತಹ ಈ ಒಂದು 4 ತಳಿಗಳು. ಸೊ ಅದೇ ರೀತಿ ನೀವು ಭತ್ತದ ತಳಿಗಳನ್ನು ನೀವು ನೋಡೋದಾದರೆ ಯಾವ್ಯಾವ ಇದ್ದಾವೆ ಅಂದರೆ IR8, ಜಯ, ರತ್ನ ಹಾಗೂ ಅದು ಚೈಚುಂಗ್ ನೇಟಿವ್ ಅಂತ ಹೇಳಿದ್ದಾರೆ 1. ಹಾಗೆ ನೀವು ಸುವಾಸನೆ ಒಂದು ಬತ್ತಾಂತಿ. ಸೊ ಇವು ಟೋಟಲ್ ಆಗಿ ಈ ರೈಸ್ ತಳಿಗಳನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಈಗ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಡೋದಾದರೆ ಎಕ್ಸಾಮ್ಸ್ಗೆ ದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್, ದ ವಿಶ್ವದ ಒಂದು ಹಸಿರು ಕ್ರಾಂತಿಯ ಒಂದು ಪಿತಾಮಹ ಯಾರನ್ನು ಕರೀತಾರೆ ಅಂದರೆ ನಾರ್ಮನ್ ಇ ಬೋರ್ಲಾಗ್ ಅಂತ ಕರೀತಾರೆ. ಹಾಗೆ ಭಾರತದ ಒಂದು ಹಸಿರು ಕ್ರಾಂತಿಯ ಜನಕ ಯಾರನ್ನು ಕರೀತಾರೆ ಅಂದರೆ MS ಸ್ವಾಮಿನಾಥನ್ ಅವರನ್ನು ಕರೀತಾರೆ. ಈಗ IR8 ತಳಿಯನ್ನು ನೋಡೋದಾದರೆ ಇದು ರೈಸ್ ತಳಿ ಏನಿದೆ ಇದರಲ್ಲಿ ಒಂದು ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಒಂದು ಸಂಸ್ಥೆ ಏನಿದೆ ಫಿಲಿಪೈನ್ಸಲ್ಲಿ ಅಭಿವೃದ್ಧಿಪಡಿಸಿದೆ ಅಂತ ಹೇಳ್ತಾರೆ. ಅಂದರೆ ನೀವು ಮುಂಬರುವ ಒಂದು ಎಕ್ಸಾಮ್ಸ್ಗಳಲ್ಲಿ ಈ ಕ್ವಶನ್ಸ್ಗಳನ್ನು ಕೇಳ್ಬೋದು. IR8 ತಳಿಯನ್ನು ಯಾರು ಅಭಿವೃದ್ಧಿಪಡಿಸಿದರು ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಏನಂದರೆ IRRI ಅಂದರೆ ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ. ನೆಕ್ಸ್ಟ್ ನೀವು ನೋಡೋದಾದರೆ ಜಯ ಹಾಗೂ ರತ್ನ ಏನಿದೆ ಇದು ಭಾರತದ ಒಂದು ಭತ್ತದ ಒಂದು ತಳಿಗಳು ಆಗಿದ್ದು ಇವುಗಳನ್ನು IR8 ಮತ್ತು TN1 ಬಳಸಿ ಅಭಿವೃದ್ಧಿಪಡಿಸಲಾಗಿದೆ. ಅಂದರೆ ಈ ಜಯ ಮತ್ತು ರತ್ನ ಏನು ಅಕ್ಕಿ ತಳಿಗಳಿದಾವಲ್ಲ ಇದನ್ನು ಯಾವ ರೀತಿ ಅಭಿವೃದ್ಧಿಪಡಿಸಿದ್ದಾರೆ ಅಂದರೆ ಒಂದು IR8 ಮತ್ತು TN1 ಬಳಸಿ ಅಭಿವೃದ್ಧಿಪಡಿಸಿದ್ದಾರೆ ಇದನ್ನು. ಹಾಗೆ ಕಲ್ಯಾಣಿ, ಸೋನಾ ಹಾಗೂ ಸೋನಾಲಿಕ್ ಒಂದು ಪ್ರಸಿದ್ಧ ಗೋಧಿ ತಳಿಗಳು ಆಗಿದ್ದು ಭತ್ತ ತಳಿಗಳು. ಸೊ ಮುಂದಿನ ಕ್ವಶನ್ ಡಿಸ್ಕಸ್ ಮಾಡೋಣ ಇವಾಗ. ಸೊ ಈ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ಒಂದು ಮಾನವನ ಒಂದು ಹೃದಯದ ಬಗ್ಗೆ ಕೇಳಿದ್ದಾರೆ ಈ ಕ್ವಶನ್ನು. ಸೊ ಈ ಕ್ವಶನ್ನ ನೀವು ನೋಡಿದಾಗ ಗೊತ್ತಾಗುತ್ತೆ ದ ಹ್ಯೂಮನ್ ಪಾರ್ಟ್ಸ್ ಬಾಡಿನಲ್ಲಿ ಏನೇನಿದ್ದಾವೆ ಅದ್ರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ನೀವು ಓದಬೇಕು, ಕ್ವಶನ್ಸ್ಗಳಲ್ಲಿ ಕೇಳ್ತಾರೆ. ಸೊ ಈ ಕ್ವಶನನ್ನು ಒಂದು ಸರ್ತಿ ಓದಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅಂತ. ಸೊ ಏನು ಕೊಟ್ಟಿದ್ದಾರೆ ಅಂದರೆ ಮಾನವನ ಹೃದಯಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಒಂದು ಹೃದಯಗಳ ಭಾಗಗಳನ್ನು, ಅವುಗಳು ಮತ್ತು ಕಾರ್ಯಗಳನ್ನು ಪರಿಗಣಿಸಿ ಅಂತ ಹೇಳಿದ್ದಾರೆ. ಅಂದರೆ ಏನು ಕೊಟ್ಟಿದ್ದಾರೆ ಅಂದರೆ ಹೃದಯದ ಭಾಗಗಳನ್ನು ಕೊಟ್ಟಿರ್ತಾರೆ, ಹಾಗೆ ಅದರ ಮುಂದೆ ಏನು ಕೊಟ್ಟಿದ್ದಾರೆ ಅಂದರೆ ಅವುಗಳು ಏನು ಕೆಲಸ ಮಾಡ್ತವೆ ಅಂತ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ನಾವು ಏನು ಮಾಡಬೇಕು, ಒಂದು ಕರೆಕ್ಟ್ ಪೇರನ್ನು ಒಂದು ಆಯ್ಕೆ ಮಾಡಿ ಆನ್ಸರನ್ನು ಮಾಡಬೇಕು. ಸೊ ಆಪ್ಷನ್ 1 ಏನು ಕೊಟ್ಟಿದ್ದಾರೆ ಅಂದರೆ ಬಲ
ಅಲ್ಲಿಂದ ಅಂತ ಕೊಟ್ಟಿದ್ದಾರೆ. ಅಂದರೆ ರೈಟ್ ಅಟ್ರಿಯಂ ಏನು ಹೇಳುತ್ತೆ ಅಂದರೆ ದೇಹದ ಒಂದು ಭಾಗದಿಂದ ಒಂದು ಅಶುದ್ಧ ಒಂದು ರಕ್ತವನ್ನು ಸ್ವೀಕರಿಸುತ್ತದೆ ಅಂತ ಹೇಳಿದ್ದಾರೆ. ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟ್ ರಾಂಗ್ ಅಂತ ಮುಂದೆ ನಾವು ಡಿಸ್ಕಸ್ ಮಾಡೋಣ. ಇವಾಗ ಆಪ್ಷನ್ಸ್ಗಳನ್ನು ಸರಿಯಾಗಿ ಓದಿ ಗೊತ್ತಾಗುತ್ತೆ. ರೈಟ್ ಅಟ್ರಿಯಮ್ ಏನಿದೆ ಇದು ರಿಸೀವ್ಸ್ ದ ಇಂಪ್ಯೂರ್ ಬ್ಲಡ್ ಫ್ರಮ್ ದಿ ಬಾಡಿ ಪಾರ್ಟ್ಸ್. ಅಂದರೆ ಬಾಡಿ ಪಾರ್ಟ್ಸ್ಗಳೇನಿರ್ತಾವಲ್ಲ ಅಲ್ಲಿಂದ ಏನು ಮಾಡುತ್ತೆ, ಒಂದು ಇಂಪ್ಯೂರ್ ಬ್ಲಡ್ಡನ್ನು ರಿಸೀವ್ ಮಾಡ್ಕೊಳ್ಳುತ್ತೆ. ಯಾವುದು? ರೈಟ್ ಅಟ್ರಿಯಮ್. ಬಲ ಅಲ್ಲಿಂದ ಏನು ಮಾಡುತ್ತೆ ಅಂದರೆ ಒಂದು ಅಶುದ್ಧ ರಕ್ತವನ್ನು ಸ್ವೀಕರಿಸುತ್ತದೆ ಅಂತ ಹೇಳಿದ್ದಾರೆ. ಆಪ್ಷನ್ ಬಿ ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಎಡ ಹಾಲಿಂದ ಏನು ಕೊಟ್ಟಿದ್ದಾರೆ ಅಂದರೆ ಏನಿದೆಯಲ್ಲ ಒಂದು ದೇಹದ ಭಾಗಗಳಿಂದ ಒಂದು ಶುದ್ಧ ರಕ್ತವನ್ನು ಸ್ವೀಕರಿಸುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ಎಡ ಹಾಲಿಂದ ಏನು ಮಾಡುತ್ತೆ ಅಂದರೆ ದೇಹದ ಭಾಗಗಳಿಂದ ಒಂದು ಶುದ್ಧ ರಕ್ತವನ್ನು ಸ್ವೀಕರಿಸುತ್ತದೆ ಅಂತ ಹೇಳಿದ್ದಾರೆ. ರಿಸೀವ್ ದ ಪ್ಯೂರ್ ಬ್ಲಡ್ ಫ್ರಮ್ ದಿ ಬಾಡಿ ಪಾರ್ಟ್ಸ್ ಅಂತ ಹೇಳಿದ್ದಾರೆ. ಹಾಗೆ ಈಗ ರೈಟ್ ವೆಂಟ್ರಿಕಲನ್ನು ನೋಡಿದಾಗ ನೀವು ಬಲ ನಿಲಯ ಏನು ಹೇಳುತ್ತೆ ಅಂದರೆ ಎಡ ಆಲಿಂದದಿಂದ ಒಂದು ಅಶುದ್ಧ ರಕ್ತವನ್ನು ಸ್ವೀಕರಿಸುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ರಿಸೀವ್ಸ್ ದ ಇಂಪ್ಯೂರ್ ಬ್ಲಡ್ ಫ್ರಮ್ ದಿ ಲೆಫ್ಟ್ ಅಟ್ರಿಯಮ್ ಅಂತ ಹೇಳಿದ್ದಾರೆ. ಒಂದು ಎಡ ಆಲಿಂದದಿಂದ ಏನು ಮಾಡುತ್ತೆ ಅಂದರೆ ಇಂಪ್ಯೂರ್ ಒಂದು ಬ್ಲಡ್ ಅನ್ನು ಏನು ಮಾಡುತ್ತೆ ತಗೊಳುತ್ತೆ ಅಂತ ಹೇಳಿದ್ದಾರೆ. ಇನ್ನು ಆಪ್ಷನ್ ಡಿ ನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಎಡ ಒಂದು ನಿಲಯ ಏನು ಮಾಡುತ್ತೆ ಅಂದ್ರೆ ಬಲ ಆಲಿಂದದಿಂದ ಒಂದು ಶುದ್ಧ ರಕ್ತವನ್ನು ಸ್ವೀಕರಿಸುತ್ತದೆ ಅಂತ ಹೇಳಿದ್ದಾರೆ. ರಿಸೀವ್ ದಿ ಪ್ಯೂರ್ ಬ್ಲಡ್ ಫ್ರಮ್ ದಿ ರೈಟ್ ಅಟ್ರಿಯಮ್ ಅಂತ ಕೊಟ್ಟಿದ್ದಾರೆ. ಸೊ ಈ ಕ್ವಶನ್ ನಿಮಗೆ ಕನ್ಫ್ಯೂಷನ್ ಮಾಡಬಹುದು. ಸೊ ಸರಿಯಾಗಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಈ ಆಪ್ಷನ್ಗಳನ್ನು ನೋಡಿದಾಗ ನೀವು ಸರಿಯಾದ ಒಂದು ಏನು ಮಾಡಬೇಕು, ಕರೆಕ್ಟ್ ಪೇರನ್ನು ಆಯ್ಕೆ ಮಾಡಿ ಹೇಳಿ ಅಂತ ಹೇಳಿದ್ದಾರೆ. ಸೊ ಟೋಟಲ್ ಆಗಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ 1 ಮಾತ್ರ, ಸೆಕೆಂಡ್ ಆಪ್ಷನ್ 2 ಮಾತ್ರ, ಥರ್ಡ್ ಆಪ್ಷನ್ 3 ಮಾತ್ರ, ಹಾಗೆ 4 ಟೋಟಲ್ ಆಗಿ ಎಲ್ಲ ಕರೆಕ್ಟಾ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ 1 ಮಾತ್ರ. ಸೊ ಕರೆಕ್ಟಾಗಿ ಇದರ ಎಕ್ಸ್ಪ್ಲನೇಷನ್ ನೋಡ್ಕೊಳ್ಳೋಣ. ಇದರ ಎಕ್ಸ್ಪ್ಲನೇಷನ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಮುಂಬರುವ ಎಕ್ಸಾಮ್ಸ್ಗಳಲ್ಲಿ ಇದು ಹೆಲ್ಪ್ ಆಗುತ್ತೆ. ಸೊ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಹ್ಯೂಮನ್ ಹಾರ್ಟ್ ಈಸ್ ಅ ಮಸ್ಕ್ಯುಲರ್ ಆರ್ಗನ್ ಆ್ಯಂಡ್ ಲೊಕೇಟೆಡ್ ಸ್ಲೈಟ್ಲಿ ದ ಲೆಫ್ಟ್ ಸೈಡ್ ಆಫ್ ದಿ ಚೆಸ್ಟ್. ಅಂದರೆ ಏನು ಕೊಟ್ಟಿದ್ದಾರೆ ಅಂದರೆ ಮಾನವನ ಹೃದಯದ ಒಂದು ಎದೆಯ ಒಂದು ಎಡಭಾಗದ ಕಡೆಗೆ ಒಂದು ಸ್ವಲ್ಪ ವಾಲಿದೆ ಅಂತ ಹೇಳಿದ್ದಾರೆ. ಹಾಗೆ ಸ್ನಾಯುಗಳಿಂದ ಮಾಡಿರತಕ್ಕಂತಹ ಒಂದು ಇದು ಅಂಗ. ಸೊ ಇದರಲ್ಲಿ ಏನಿದೆ ಅಂದರೆ ಟೋಟಲ್ 4 ಚೇಂಬರ್ಸ್ಗಳಿದ್ದಾವೆ, ಅಂದರೆ 4 ಕೋಣೆಗಳಿದ್ದಾವೆ ಅಂತ ಹೇಳ್ತಾರೆ. ಸೊ ಅವು ಯಾವ್ಯಾವು ಅಂದರೆ ಒಂದು ರೈಟ್ ಅಟ್ರಿಯಮ್, ಲೆಫ್ಟ್ ವೆಂಟ್ರಿಕಲ್ ಹಾಗೂ ಲೆಫ್ಟ್ ಅಟ್ರಿಯಮ್ ಹಾಗೂ ಲೆಫ್ಟ್ ವೆಂಟ್ರಿಕಲ್. ಅಂದರೆ ಬಲ ಆಲಿಂದ ಹಾಗೂ ಒಂದು ಎಡ ಆಲಿಂದ ಹಾಗೂ ಎಡನಿಲಯ ಅಥವಾ ಒಂದು ಬಲ ನಿಲಯ ಅಂತ ಹೇಳ್ತಾರೆ. ಸೊ ಟೋಟಲ್ ಈ 4 ಒಂದು ಚೇಂಬರ್ಸ್ಗಳಿರ್ತವೆ ಹಾರ್ಟಲ್ಲಿ. ಸೊ ರೈಟ್ ಸೈಡು ಹಾಗೆ ಒಂದು ಲೆಫ್ಟ್ ಸೈಡು ಏನು ಕೆಲಸ ಮಾಡುತ್ತೆ ಅಂತ ನೋಡೋಣ ಇವಾಗ. ರೈಟ್ ಸೈಡ್ ಕ್ಯಾರೀಸ್ ದಿ ಡಿಆಕ್ಸಿಜಿನೇಟೆಡ್ ಅಥವಾ ಇಂಪ್ಯೂರ್ ಬ್ಲಡ್. ಹಾಗೆ ರೈಟ್ ಸೈಡ್ ಏನು ಮಾಡುತ್ತೆ ಅಂದರೆ ಆಕ್ಸಿಜಿನೇಟೆಡ್ ಬ್ಲಡ್. ಅಂದರೆ ಹೃದಯದ ಒಂದು ಬಲಭಾಗದ ಏನು ಮಾಡುತ್ತೆ ಅಂದರೆ ಒಂದು ಅಶುದ್ಧ ರಕ್ತವನ್ನು ಸಾಗಿಸುತ್ತದೆ. ಹಾಗೆ ಒಂದು ಎಡಭಾಗ ಏನು ಮಾಡುತ್ತೆ, ಒಂದು ಶುದ್ಧ ರಕ್ತವನ್ನು ಸಾಗಣೆ ಮಾಡುತ್ತದೆ. ಸೊ ನಿಮಗೆ ಕ್ವಶನ್ಸ್ ಕೇಳ್ಬೋದು, ರೈಟ್ ಸೈಡು ಅಥವಾ ಬಲಭಾಗ ಏನು ಕೆಲಸ ಮಾಡುತ್ತೆ, ಎಡಭಾಗ ಏನು ಕೆಲಸ ಮಾಡುತ್ತೆ ಅಂತ ಕೇಳ್ಬೋದು. ಸೊ ಬಲಭಾಗ ಏನು ಮಾಡುತ್ತೆ ಅಂದರೆ ಆಕ್ಸಿಜನ್ ಅಂದರೆ ಅಶುದ್ಧ ರಕ್ತವನ್ನು ಸಾಗಣೆ ಮಾಡುತ್ತೆ. ಹಾಗೆ ಎಡಭಾಗ ಏನು ಮಾಡುತ್ತೆ, ಒಂದು ಶುದ್ಧ ರಕ್ತ ಸಾಗಣೆ ಮಾಡುತ್ತೆ. ಸೊ ಈ ರಕ್ತವು ಪರಸ್ಪರ ಮಿಶ್ರಣವಾಗದಂತೆ ಈ ಒಂದು ಸಂಪೂರ್ಣ ಒಂದು ಪ್ರತ್ಯೇಕ ವ್ಯವಸ್ಥೆ ಸಹಾಯ ಮಾಡುತ್ತದೆ. ಸೊ ಅವೆರಡು ಮಿಕ್ಸ್ ಆಗಲ್ಲ. ಅದೇ ರೀತಿ ನೀವು ಅದರ ಒಂದು ಟೋಟಲ್ ಈ 4 ಚೇಂಬರ್ಸ್ಗಳು ಏನಿದಾವೆ ಅದರ ಕೆಲಸ ಏನಿದೆ ಅಂತ ಈ ಒಂದು ಡಿಸ್ಕ್ರಿಪ್ಷನಲ್ಲಿ ನೋಡೋಣ. ಸೊ ರೈಟ್ ಅಟ್ರಿಯಮ್ ಏನು ಕೆಲಸ ಮಾಡುತ್ತೆ ಅಂದರೆ ರಿಸೀವ್ಸ್ ದಿ ಪ್ಯೂರ್ ದ ಬ್ಲಡ್ ಫ್ರಮ್ ದಿ ಬಾಡಿ ಪಾರ್ಟ್ಸ್. ಅಂದರೆ ಬಾಡಿ ಪಾರ್ಟ್ಸ್ ಏನಿರುತ್ತೆ ಅಲ್ಲಿಂದ ಏನು ಮಾಡುತ್ತೆ, ಇಂಪ್ಯೂರ್ ಬ್ಲಡ್ಡನ್ನು ತಗೊಳುತ್ತೆ. ಹಾಗೆ ಲೆಫ್ಟ್ ಅಟ್ರಿಯಮ್ ಏನು ಮಾಡುತ್ತಪ್ಪ ಅಂದರೆ ರಿಸೀವ್ಸ್ ದಿ
ಪ್ಯೂರ್ ಬ್ಲಡ್ ಫ್ರಮ್ ದಿ ಬಾಡಿ ಪಾರ್ಟ್ಸ್. ಸೊ ರೈಟ್ ಅಟ್ರಿಯಮ್ ಏನು ಮಾಡುತ್ತೆ, ಇಂಪ್ಯೂರ್ ಬ್ಲಡ್ಡನ್ನು ಬಾಡಿ ಪಾರ್ಟ್ಸಿಂದ ತೊಗೊಳುತ್ತೆ. ಹಾಗೆ ಲೆಫ್ಟ್ ಅಟ್ರಿಯಮ್ ಏನು ಮಾಡುತ್ತೆ, ಒಂದು ಪ್ಯೂರ್ ಬ್ಲಡ್ಡನ್ನು ತೊಗೊಳುತ್ತೆ. ಸೊ ಈ ಎರಡು ಡಿಫ್ರೆನ್ಸನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಯಾವುದು ಪ್ಯೂರ್ ಬ್ಲಡ್ಡು, ಯಾವುದು ಇಂಪ್ಯೂರ್ ಬ್ಲಡ್ ಅಂತ. ಹಾಗೆ ರೈಟ್ ವೆಂಟ್ರಿಕಲ್ ನೀವು ನೋಡಿದಾಗ ರಿಸೀವ್ಸ್ ದ ಇಂಪ್ಯೂರ್ ಬ್ಲಡ್ ಫ್ರಮ್ ದಿ ಲೆಫ್ಟ್ ಅಟ್ರಿಯಮ್. ಸೊ ಇದೇನು ಮಾಡುತ್ತೆ, ಲೆಫ್ಟ್ ಅಟ್ರಿಯಮ್ ಇದರಿಂದ ಏನು ಮಾಡುತ್ತೆ, ಒಂದು ಇಂಪ್ಯೂರ್ ಬ್ಲಡ್ಡನ್ನು ತೆಗೆದುಕೊಳ್ಳುತ್ತೆ. ಹಾಗೆ ನೀವು ಒಂದು ಎಡ ನೆಲದ ನೋಡಿದಾಗ ನೀವು ರಿಸೀವ್ಸ್ ದ ಪ್ಯೂರ್ ಬ್ಲಡ್ ಫ್ರಮ್ ದಿ ರೈಟ್ ಅಟ್ರಿಯಮ್ ಇಂದ ಏನು ಮಾಡುತ್ತೆ, ಇದು ಒಂದು ಪ್ಯೂರ್ ಒಂದು ಬ್ಲಡ್ಡನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಟೋಟಲ್ ಆಗಿ ಇಷ್ಟು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಸೊ ಈ ಕ್ವಶನನ್ನು ನೀವು ಸಾಲ್ವ್ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ಕ್ವಶನ್ಸ್ಗಳು ಡಿಫಿಕಲ್ಟ್ ಇದ್ದು ಹಾಗೆ ಮಾಡ್ರೇಟು ಈಸಿ ಇದ್ದು ಅಂತ ಗೊತ್ತಾಗುತ್ತೆ. ಸೊ ಈ ಸೀರೀಸ್ ಮಾಡೋದು ಒಂದು ಉದ್ದೇಶ ಏನಂದರೆ ನಿಮಗೆ ಗೊತ್ತಾಗುತ್ತೆ ಇದು ಪ್ರೀವಿಯಸ್ ಕ್ವಶನ್ಸ್ಗಳನ್ನು ಇವಾಗ ಸ್ಟಾರ್ಟಿಂಗಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇದರಿಂದ ನಾವು ಇದೇ ಒಂದು ಮಾಡೆಲನ್ನು ಇಟ್ಕೊಂಡು ನಾವು ಏನು ಮಾಡೋಣ, ಟೋಟಲ್ ಆಗಿ ಒಂದು ಎಕ್ಸಾಮ್ ಬರೋ ತನಕ ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಯಾಕಂದರೆ ನಿಮಗೂ ಒಂದು ಪ್ರಾಕ್ಟೀಸ್ ಆಗುತ್ತೆ ಯಾವ್ಯಾವ ರೀತಿ ಕ್ವಶನ್ಸ್ಗಳು ಬರ್ತವೆ. ಸೊ ನೀವು ಈ ಟೈಮಲ್ಲಿ ನೀವು ಇನ್ನೇನು ಒಂದು 2 ತಿಂಗಳು ಮ್ಯಾಕ್ಸಿಮಮ್ ಉಳಿದಿದೆ, ಇದರಲ್ಲಿ ನೀವು ಎಲ್ಲ ಒಂದು ಥಿಯರಿಗಳನ್ನು ಓದ್ತಾ ಕೂತ್ರೆ ಟೈಮ್ ಇರಲ್ಲ. ಯಾಕಂದರೆ ಈ ಒಂದು ಪ್ರೊಸೆಸನ್ನು ನೀವು ಮೊದಲೇ ಸ್ಟಾರ್ಟ್ ಮಾಡಬೇಕಿತ್ತು. ಸೊ ಇವಾಗ ನೀವು ಒಂದು ಸಿಲೆಬಸನ್ನು ಇಟ್ಕೊಂಡು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಇಟ್ಕೊಂಡು ನೀವೇನು ಪರ್ಫೆಕ್ಟಾಗಿ ಒಂದು ಟಾಪಿಕ್ಸ್ಗಳನ್ನು ಲಿಸ್ಟ್ ಮಾಡಿಬಿಟ್ಟು ಸರಿಯಾಗಿ ಓದಿದರೆ ಸೊ ನಮಗೇನು ಎಕ್ಸಾಮ್ ಕ್ಲಿಯರ್ ಮಾಡಬೇಕು, ಸೊ ಅಷ್ಟೇ ಒಂದು ತಲೆಯಲ್ಲಿ ಗುರಿ ಇಟ್ಕೊಂಡು ನೀವೇನಾದರೂ ಪ್ರಿಪೇರ್ ಆದರೆ ಸೊ ಖಂಡಿತವಾಗಿ ಈ ಒಂದು ಪ್ರಾಪರಾಗಿ ಪ್ರಿಪ್ರೇಷನ್ನು ಆಗುತ್ತೆ. ಸೊ ಅದಕ್ಕೆ ನೀವು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಒಂದು ಪರ್ಫೆಕ್ಟಾಗಿ ಒಂದು ಗೈಡ್ಲೈನ್ ಸಿಗುತ್ತೆ. ಸೊ ಅದೇ ರೀತಿ ನಾವು ಮುಂಬರುವ ಒಂದು ದಿನಗಳಲ್ಲೇ ನಾನು ಏನು ಮಾಡ್ತೀನಿ ಅಂದರೆ ಒಂದು ಪ್ಲೇಲಿಸ್ಟ್, ಅಂದರೆ ಯಾವ ಒಂದು ಟಾಪಿಕ್ಸ್ಗಳು ಎಕ್ಸಾಮ್ಗೆ ಇಂಪಾರ್ಟೆಂಟು, ಒಂದು ರಿವಿಷನ್ ಸೀರೀಸ್ ರೀತಿ ಒಂದು ಕ್ವಶನ್ಸ್ಗಳನ್ನಾಗಿರ್ಬೋದು ಅಥವಾ ಒಂದು ಟಾಪಿಕ್ಸ್ಗಳನ್ನು ಒಂದು ಡಿಸ್ಕಸ್ ಮಾಡೋಣ. ಅದೇ ರೀತಿ ಇದನ್ನೊಂದು ಟೆಲಿಗ್ರಾಮ್ ಚಾನಲ್, ಇದಕ್ಕೆ ಜಾಯಿನ್ ಆಗಿ ಹೊಸ ಒಂದು ವಿಡಿಯೋ ನೋಟಿಫಿಕೇಷನ್ ಆಗಿರ್ಬೋದು ಅಥವಾ ಒಂದು PDF-ಗಳಾಗಿರ್ಬೋದು ಇನ್ಫಾರ್ಮೇಷನನ್ನು ನಾನು ಈ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಗಿತ್ತು, ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.